ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷ ಆರ್. ನಾನು 2014ನೇ ಬ್ಯಾಚಿನ ಸಿವಿಲ್ ಸಬ್ ಇನ್ಸ್ಪೆಕ್ಟರ್. ಪ್ರಸ್ತುತವಾಗಿ ನನ್ನ ಹುದ್ದೆಗೆ ನಾನು ರಾಜೀನಾಮೆಯನ್ನು ನೀಡಿದ್ದೇನೆ. ಬೆಂಗಳೂರು ವಿಜಯನಗರದಲ್ಲಿ ಹರ್ಷ ಆಫೀಸರ್ಸ್ ಅಕಾಡೆಮಿ ಅಂತಕ್ಕಂತಹ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರವನ್ನು ಆರಂಭಿಸಿದ್ದೇನೆ. ನನ್ನ ಸಂಸ್ಥೆಯ ದೂರವಾಣಿ ಸಂಖ್ಯೆ 9901431830. ಬಹಳ ದಿನಗಳಿಂದ PSI ಆಕಾಂಕ್ಷಿಗಳು ಹೇಗೆ ತಯಾರಿಯನ್ನು ಮಾಡ್ಕೋಬೇಕಾಗುತ್ತೆ ಪರೀಕ್ಷೆಗೆ ಅಂತಕ್ಕಂಥದ್ದು ಒಂದು ಎಕ್ಸ್ಕ್ಲೂಸಿವ್ ಒಂದು ವಿಡಿಯೋನ ಮಾಡಿ ಅಂತೇಳಿ ಬಹಳ ದಿನದಿಂದ ಕೇಳ್ತಾ ಇದ್ರು. ಸೊ ಆ ಉದ್ದೇಶದಿಂದಾಗಿ ತಯಾರಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಸೊ ಅದಕ್ಕಾಗಿ ಈ ದಿನ ನನ್ನೊಂದಿಗೆ ನನ್ನ ಬ್ಯಾಚ್ಮೇಟ್ ಆದಂತಹ, ಅದಕ್ಕಿಂತ ಹೆಚ್ಚಿನದಾಗಿ ನನ್ನ ಸಹೋದರರಾದಂತಹ ವಿನಯ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನನ್ನ ಬ್ಯಾಚ್ಮೇಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಿನದಾಗಿ ಅದರ ಹಿಂದೆ ಕೆಲವು ವರ್ಷಗಳ ಕಾಲ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲೇ 2 ವರ್ಷ ಟೀಚಿಂಗನ್ನು ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸನ್ನು ಹೊಂದಿದ್ದಾರೆ. ಅವರೊಂದಿಗೆ ಹಿಂದಿನ ನಮ್ಮ ಸಂದರ್ಶನ. ವಿನಯ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ಸ್ ಹರ್ಷ. ನಿಮ್ಮ ಹಿನ್ನೆಲೆ ಬಗ್ಗೆ ಅಣ್ಣ, ನಿಮ್ಮ ಪರಿಚಯ. ನಾನು ನಮ್ಮೂರು ಕುಣಿಗಲ್ಲ. ಓಕೆ. ನಾನು 10th ವರೆಗೂ ಅಲ್ಲೇ ಕುಣಿಗಲ್ಲಲ್ಲಿ ಓದಿದ್ದೀನಿ. ನಂತರ 2 ವರ್ಷ PUC ಬೆಂಗಳೂರಲ್ಲಿ ಓದಿದ್ದೀನಿ. ಓಕೆ. ಆಮೇಲೆ ಇಂಜಿನಿಯರಿಂಗ್ ತುಮಕೂರಲ್ಲೇ ಕಂಪ್ಲೀಟ್ ಮಾಡಿದ್ದೀನಿ. ಓಕೆ. 2014 ಬ್ಯಾಚಲ್ಲಿ ನಾನು ನಿನ್ನ ಜೊತೆನೇ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ. ಓಕೆ. ನಿನ್ನ ಜೊತೆನೇ ಸಬ್ ಇನ್ಸ್ಪೆಕ್ಟರ್ ಆಗಿ ಈಗ ಸದ್ಯ ಗಿರಿನಗರ ಠಾಣೆಯಲ್ಲಿ 4 ವರ್ಷದಿಂದ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಓಕೆ ಅಣ್ಣ, ಏನಂತ ಹೇಳಿದ್ರೆ ಬಹಳ ದಿನದಿಂದ ವಿದ್ಯಾರ್ಥಿಗಳು ಕೇಳ್ತಾ ಇದ್ದು ಸ್ಪೆಸಿಫಿಕಲಿ ಪ್ರಿಪ್ರೇಷನ್ಗೆ ಒಂದು ಇಂಟರ್ವ್ಯೂನ ಮಾಡಿ ಅಂತೇಳಿ. ಸೊ ನಮ್ಮ ಈ ಸಂದರ್ಶನವನ್ನ ತಯಾರಿಗೆ ಸೀಮಿತಗೊಳಿಸಿಕೊಂಡು ಒಂದು ಸಂದರ್ಶನವನ್ನು ಮಾಡೋ ಕೆಲಸವನ್ನು ಮಾಡೋಣ. ಓಕೆ. ಸೊ ಅಣ್ಣ, ನಮ್ಮ PSIನಲ್ಲಿ ಪ್ರಮುಖವಾಗಿ 3 ಹಂತದ ರಿಕ್ರೂಟ್ಮೆಂಟ್ ಇತ್ತು. ಸೊ ಪ್ರೆಸೆಂಟ್ಲಿ ಇಂಟರ್ವ್ಯೂ ಹಂತವನ್ನು ತೆಗೆದುಹಾಕಿದ್ದಾರೆ. ಫಿಸಿಕಲ್ ಎಕ್ಸಾಮಿನೇಷನ್ ಮತ್ತು 2ನೇದು ರಿಟರ್ನ್ ಎಕ್ಸಾಮಿನೇಷನ್, 2 ಹಂತ ನಮ್ಮಲ್ಲಿದೆ ಈಗ. ಸೊ ಪ್ರಿಪರೇಷನ್ ವೈಸ್ ತೆಗೆದುಕೊಳ್ಳೋದಾದ್ರೆ, ರಿಟರ್ನ್ ಎಕ್ಸಾಮಿನೇಷನ್ ತೆಗೆದುಕೊಳ್ಳೋದಾದ್ರೆ ಎರಡು ಪೇಪರ್ ಇರ್ತದೆ. ಪೇಪರ್ 1, ಪೇಪರ್ 2. ಪೇಪರ್ 1 ಪ್ಯೂರ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್, ಪೇಪರ್ 2 ಪ್ಯೂರ್ಲಿ MCQ ಪೇಪರ್. ಸೊ ಪೇಪರ್ 1ಗೆ ಹೇಗೆ ತಯಾರಿ ಮಾಡ್ಕೋಬೇಕಾಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ? ಪೇಪರ್ 1 ಸ್ಪೆಸಿಫಿಕಲಿ ಈಗ ನಾನು ಫಸ್ಟ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಪೇಪರ್ 1 ಪೇಪರ್ 2 ಎರಡು ಇಂಟರ್ ಕನೆಕ್ಟೆಡ್. ಅದು ಫಸ್ಟ್ ಎಲ್ಲರಿಗೂ ಅದು ಅರ್ಥ ಆಗಬೇಕು. ಪೇಪರ್ 1 ಬೇರೆ, ಪೇಪರ್ 2 ಬೇರೆ ಅಂತ ಅಲ್ಲ. ಮತ್ತೆ ನಾನು ಇನ್ನೊಂದೇನಪ್ಪಾ ಅಂದ್ರೆ, ಈಗ ನಾನು ಸ್ವಲ್ಪ ದಿನ ಈ ಟೀಚ್ ಮಾಡಿರೋದಕ್ಕೆ ಮತ್ತೆ ಈ ಎಕ್ಸಾಮ್ ಪ್ರಿಪೇರ್ ಆಗೋರು ಯಾರಾದ್ರೂ ಬಂದು ನನಗೆ ತೋರಿಸ್ತಾರೆ ಪೇಪರ್. ಹಂಗಾಗಿ ಹೊಸ ಎಕ್ಸಾಮ್ಗಳು ನಡೀತು ನಮ್ಮ ಬ್ಯಾಚ್ ಆದ್ಮೇಲೆ. ಆ ಪೇಪರ್ ಏನ್ ನಡೀತು ಅದು ನನಗೆ ಸ್ವಲ್ಪ ಮಟ್ಟಿಗೆ ಏನಾಗ್ತಿದೆ ಅನ್ನೋ ಟ್ರೆಂಡ್ ಫಾಲೋ ಅಪ್ ಮಾಡಕ್ಕೆ ನನಗೆ ಹೆಲ್ಪ್ ಆಗ್ತಿದೆ. ಸೊ ಈ ಟ್ರೆಂಡ್ ನೋಡಿದಾಗ ಏನ್ ಹೇಳ್ತೀನಿ ಅಂದ್ರೆ, 2014 ನಮ್ಮ ಬ್ಯಾಚ್ ಏನಾಯ್ತು, ಆ ಬ್ಯಾಚ್ ಅಲ್ಲಿ ತುಂಬಾ ಸ್ಟಾಟಿಕ್ ಕ್ವಶನ್ಸ್ ಬಂತು. ಬಟ್ ಈಗ ಏನಾಗ್ತಿದೆ, ವೆರಿ ಡೈನಾಮಿಕ್ ಆಗ್ತಿದೆ, ತುಂಬಾ ಡೈನಾಮಿಕ್ ಆಗ್ತಿದೆ. ಮತ್ತೆ ಹಳೇ UPSC ಅಂದ್ರೆ 2010, 11 ಆ ಟೈಮಲ್ಲೆಲ್ಲ ರಿಪೀಟ್ ಆಗ್ತಿರೋ essay ಕ್ವಶನ್ಸ್ ಈಗ ಬರ್ತಿದೆ. ಸ್ಟ್ಯಾಂಡರ್ಡ್ಸ್ ತುಂಬಾ ಜಾಸ್ತಿ ಆಗಿದೆ. ಮತ್ತೆ ಎಕ್ಸಾಮ್ ಪ್ರಿಪೇರ್ ಆಗೋರ್ದು ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಸೊ ನಾನು ಸ್ಪೆಸಿಫಿಕಲಿ ನಾವು ಪೇಪರ್ 1 ಅಂತಾನೆ ಕಾನ್ಸಂಟ್ರೇಟ್ ಮಾಡೋದಾದ್ರೆ, ನಮಗೆ ಗೊತ್ತಾಗಬೇಕು ಪೇಪರ್ 1 ಅಲ್ಲಿ ಎಷ್ಟು ಪಾರ್ಟ್ಸ್ ಇದೆ ಅಂತ, ಮತ್ತೆ ಟೈಮ್ ಎಷ್ಟಿದೆ. 1.5 ಗಂಟೆ ಟೈಮ್. ಸೊ 50 ಮಾರ್ಕ್ಸ್. ಈ 50 ಮಾರ್ಕ್ಸ್ ನಾವು ಅಲ್ಲಿ ಫಸ್ಟ್ essay ಇರುತ್ತೆ. essay ಈಗ ಎಷ್ಟು ಡೈನಾಮಿಕ್ ಆಗಿದೆ ಅಂದ್ರೆ, ಮೊದಲು ಏನಾದ್ರು ಫಾರ್ ಎಕ್ಸಾಂಪಲ್ ಈಗ ಮಳೆ ಒಂದು ಏನಾದ್ರು ಮುಂಗಾರು ಮಳೆ, ವರವೋ ಶಾಪವೋ ಈ ರೀತಿ ಕೇಳೋರು. ಈಗ ಸ್ಪೆಸಿಫಿಕ್ ಮಾಡ್ತಾರೆ ಮುಂಗಾರು ಮಳೆ ಮತ್ತು ಭಾರತದ ಆರ್ಥಿಕತೆಯ ಮೇಲೆ ಪರಿಣಾಮ, ಮಾನ್ಸೂನ್ ಅಂಡ್ ಇಂಡಿಯನ್ ಕಾನ್ಸೆಪ್ಟ್ಸ್ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಈಗ ಟೆರರಿಸಂ ಬಂದ್ರೆ ಜಾಗತಿಕ ಟೆರರಿಸಂ ಏನಂತಾರೆ, ಗ್ಲೋಬಲ್ ಟೆರರಿಸಂ ಭಯೋತ್ಪಾದನೆ ಅಷ್ಟೇ ಕೇಳೋರು. ಈಗ ಭಯೋತ್ಪಾದನೆ ಮತ್ತು ಅದರಿಂದ ಆಗುವಂತ ಒಂದು ಸಾಮಾಜಿಕ ಆಗ್ಬೋದು, ಧಾರ್ಮಿಕವಾದ ಈ ರೀತಿ ರಿಲಿಜಿಯಸ್ ಕ್ವಶನ್ಸ್ ಕೇಳ್ತಾರೆ. ಸೊ ಆಮೇಲೆ ಇನ್ನೊಂದ್ ಏನ್ ಮಾಡ್ತಾರೆ ನೋಡಿ, ನೀವು ಫಸ್ಟ್ ಒಂದು ಕೇಳಿದಾಗ ಫುಲ್ ವಾಸ್ಟ್ ಆಗಿ essay ಬರೀಬಹುದಿತ್ತು. ಈಗ ಹಂಗಾಗಲ್ಲ. ಸೊ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಯು ಶುಡ್ ಕ್ರ್ಯಾಕ್ ವಾಟ್ ಇಸ್ ದ ಪಾಯಿಂಟ್ ಅಂದ್ರೆ ಇದೇನ್ ಕೇಳ್ತಿದ್ದಾರೆ ಅನ್ನೋದು ಫಸ್ಟ್ ಕ್ಲಾರಿಟಿ ಬಂದ್ರೆ ಅಲ್ಲಿ 5 ಮಾರ್ಕ್ಸ್ ನಿಮಗೆ ಬಂದ್ಬಿಟ್ಟಿರುತ್ತೆ. ಯಾಕಂದ್ರೆ ನೀವು ಟು ದಿ ಪಾಯಿಂಟ್ ಆನ್ಸರ್ ಮಾಡ್ತಾ ಇರ್ತೀರಾ. ಅದನ್ನ ನಮಗೆ ಗೊತ್ತಾಗಿಲ್ಲ, ನಾವು essay ಕನ್ಕ್ಲೂಷನ್ಗೆ ಬರಕ್ಕಾಗಲ್ಲ. ಸೊ ಒಂದು essay ಅಂತ ತಗೊಂಡಾಗ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ನಾವು ನೋಡ್ಬೋದಾಗತ್ತೆ. ಅಂದ್ರೆ ಒಂದು essay ಯಾವ ಆಂಗಲ್ ಅಲ್ಲಿ ನೋಡ್ಬೋದು, ಅದು ಸ್ಪೆಸಿಫಿಕ್ ಟು ಸ್ಪೆಸಿಫಿಕ್ ಡಿಫರ್ ಆಗ್ತಾ ಹೋಗುತ್ತೆ. ಒಂದು ಎಕನಾಮಿಕ್ ಇಶ್ಯೂಸ್, ಸೋಷಿಯಲ್ ಇಶ್ಯೂಸ್, ಪೊಲಿಟಿಕಲ್ ಇಶ್ಯೂಸ್, ಎಕಾಲಜಿಕಲ್ ಇಶ್ಯೂಸ್, ಮೋಸ್ಟ್ ಇಂಪಾರ್ಟೆಂಟ್ಲಿ ಎಕಾಲಜಿ, ಎನ್ವೈರನ್ಮೆಂಟ್, ಟೆಕ್ನಾಲಜಿ ಎಲ್ಲ ಏನಪ್ಪಾ ಅಂದ್ರೆ ತುಂಬಾ ಇಂಪಾರ್ಟೆನ್ಸ್ ತಗೊಂತ ಇದೆ. ನಾನು ಹೇಳೋದೇನಂದ್ರೆ, ನೀವು ಆ ಪೇಪರ್ ಅಲ್ಲಿ ಈ ಏರಿಯಾಲಿ ತುಂಬಾ ಸ್ಟ್ರಾಂಗ್ ಆಗ್ಬೇಕು ಫಸ್ಟ್. ಯಾಕಂದ್ರೆ ತುಂಬಾ ಸ್ಟ್ರಾಂಗ್ ಇದ್ರೇನೆ ಅಲ್ಲಿ ನಾಲೆಡ್ಜ್
ಇಲ್ಲಿಗೆ ಉಪಯೋಗಿಸ್ಕೊಂಡು Useful ಆಗ್ತದಂಥದ್ದು. ಎಸ್ಸೆನ ತುಂಬಾ ಚೆನ್ನಾಗಿ ಬರೀಬಹುದು. ಮತ್ತೆ ಹ್ಯಾಂಡ್ ರೈಟಿಂಗು ಚೆನ್ನಾಗಿರ್ಬೇಕು. Okay. ಅದು ಏನಪ್ಪಾ ಅಂದ್ರೆ ಅವ್ರಿಗೆ ಅರ್ಥ ಆದ್ರೆ ಸಾಕು. Okay, legible ಆಗಿದ್ರೆ ಸಾಕು. ಲೆಜಿಬಲ್ ಆಗಿದ್ರೆ ಅಷ್ಟೇ ಸಾಕಾಗುತ್ತೆ. ಲೆಜಿಬಲ್ ಆಗಿದ್ರೆ ಸಾಕು. ನಾನು ಎಸ್ಸೆ ನೀವು ಬರೀಬೇಕಾದ್ರೆ ಏನ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಫಸ್ಟ್ ಬ್ಯಾಕ್ ಸೈಡ್ ಶೀಟ್ ಅಲ್ಲಿ ಒಂದು 5 ನಿಮಿಷ Diagram, blueprint type ಹಾಕೊಳ್ಳಿ. ಬ್ಲೂ ಪ್ರಿಂಟ್ ಹಾಕೊಳ್ಳಿ. ಹೌದು. ಫ್ಲೋ ಹೆಂಗಾಗ್ಬೇಕು Worksheet ಕೊಟ್ಟಿರ್ತಾರೆ last ಕೊನೆಯಲ್ಲಿ. ಅದರಲ್ಲಿ ಹೌದು. ಒಂದು 2 ನಿಮಿಷ ಕುಂತು ನೀಟಾಗಿ ಯೋಚನೆ ಮಾಡಿದ್ರೆ ಬ್ಲೂ ಪ್ರಿಂಟ್ ಬರುತ್ತೆ. ಓಕೆ, ಅದು ಡೆವಲಪ್ ಮಾಡ್ತಾ ಹೋಗಿ ಅದು ಡೆವಲಪ್ ಮಾಡ್ತಾ ಇನ್ನೂ ಹೊಸ ಐಡಿಯಾಸ್ ಹೌದು, ಬರುತ್ತೆ. exactly. ಬಟ್ ಫಸ್ಟ್ ಒಂದು ಬ್ಲೂ ಪ್ರಿಂಟ್ ಆ ಫ್ರೇಮ್ ವರ್ಕ್ ಫಿಕ್ಸ್ ಆಗ್ಬೇಕು. ಹೌದು. ಆ ಫ್ರೇಮ್ ವರ್ಕ್ ಫಿಕ್ಸ್ ಆದ್ರೆ ಎಸ್ಸೆ ಆಲ್ಮೋಸ್ಟ್ ಸಕ್ಸಸ್ ಆಗುತ್ತೆ. ಮತ್ತೆ ಎಸ್ಸೆ ನಾನ್ ಸಜೆಸ್ಟ್ ಮಾಡೋದು 3 ದಿನಕ್ಕೆ ಒಂದು ಟಾಪಿಕ್, Okay. 3 ಡೇಸ್ಗೆ 3 days ಒಂದು ಒಂದು ಟಾಪಿಕ್ ಅನ್ನ ಬರೆದು ಪ್ರಾಕ್ಟೀಸ್ ಮಾಡಿ. Okay. ಒಳ್ಳೆ ಈಗ ನೀನೇ ರಕ್ಷಾ ಒಂದ್ಸಲಿ ಹೇಳ್ಬೋದು ಈ ಟಾಪಿಕ್ ವಾರಕ್ಕೆ ಪ್ರಿಪೇರ್ ಆಗಿ ಹೌದು. ಆದ್ರೆ ಅಂತ ಒಂದು 50 ಟಾಪಿಕ್ ಹಾಕಿದ್ರೆ ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದ್ರ ಮೇಲೆ ಸ್ಟಡಿ ಮಾಡ್ಲಿ. ಓಕೆ. ಆಮೇಲೆ ಆ ಟಾಪಿಕ್ ಬಗ್ಗೆ 3 ದಿನಕ್ಕೊಂದು ಬರಿಬೇಕು. ಬರೀಬೇಕು. ನಾನಂತೂ ಅದನ್ನ ಹಾನೆಸ್ಟ್ ಆಗಿ ಸಜೆಸ್ಟ್ ಮಾಡಿದ್ದೀನಿ. ಓಕೆ. ಸುಮ್ಮನೆ ಏನೋ ಬರೆಯೋದಲ್ಲ, ಹೌದು. ಹಾನೆಸ್ಟ್ ಆಗಿ 3 ದಿನಕ್ಕೊಂದು ಎಸ್ಸೆ ಬರೆದ್ರೆ ಓಕೆ. ಆ ಎಂತದೇ ಇರ್ಲಿ Okay. ಸ್ಕೋರ್ ಆಗೇ ಆಗುತ್ತೆ. ಎರಡನೇದು ಎಸ್ಸೆ ನಮ್ದು ಎಸ್ಸೆ ಚೆನ್ನಾಗಾಗ್ಬೇಕು ಅಂದ್ರೆ ಈಗ ನಾವು ಅವಾಗಲೇ ಮಾತಾಡಿದಂಗೆ ತುಂಬಾ ಕಾನ್ಸೆಪ್ಚುಯಲ್ ಬರ್ತಾ ಇದೆ. ಹೌದು. ಸೊ ಈ ಕಾನ್ಸೆಪ್ಚುಯಲ್ ಬರ್ಬೇಕಾದ್ರೆ ನಾವು ನನಗನ್ಸೋದೇನಪ್ಪಾ ಅಂದ್ರೆ ಈ ಏನು ನ್ಯೂಸ್ ಪೇಪರ್ಸ್ ಎಡಿಟೋರಿಯಲ್ ಹೌದು. ಇದನ್ನ ತುಂಬಾ ರೆಫರ್ ಮಾಡಬೇಕು. Okay. ಇದನ್ನ ರೆಫರ್ ಮಾಡಿದಷ್ಟು ನಿಮಗೆ ಲಾಭ ಜಾಸ್ತಿ. Okay. ಎಡಿಟೋರಿಯಲ್ಸ್ ಏನಪ್ಪಾ ಅಂದ್ರೆ ನೀಟಾಗಿ ವಿತ್ ರೆಫರೆನ್ಸ್ ಟು ಕರೆಂಟ್ ಇವೆಂಟ್ಸ್ ಮಾಡಿರ್ತಾರೆ. Okay. ಆಮೇಲೆ ನೀವು ಯಾವುದೇ ಎಸ್ಸೆ ತಗೊಳ್ಳಿ ಅದು ಸದ್ಯದ ವಿಚಾರದಲ್ಲಿ ಪ್ರಸ್ತುತ ಇದ್ದ ಟಾಪಿಕ್ ನೇ ಕೇಳ್ತಾರೆ. ಓಕೆ, ಅಂದ್ರೆ ಪ್ರೆಸೆಂಟ್ ಇಶ್ಯೂಸ್ ಗೆ ರಿಲೇಟ್ ಮಾಡಿ ಕೇಳ್ತಾರೆ. ಸೊ ನೆಕ್ಸ್ಟ್ ಒಂದು ವರ್ಷ ಎಕ್ಸಾಮ್ ಆದ್ಮೇಲೆ ನನಗೆ ಏನ್ ಅನ್ಸುತ್ತೆ, ಎಲ್ಲೋ ಒಂದ್ ಕಡೆ ಕೋವಿಡ್ ಬಗ್ಗೆ ಜಾಸ್ತಿ ಕೇಳ್ಬೋದು ಅನ್ಸುತ್ತೆ. ಪ್ಯಾಂಡಮಿಕ್ ಬಗ್ಗೆ ಕೇಳ್ಬೋದು. ಮತ್ತೆ ಅದನ್ನ ನಾವು ಫೈಟ್ ಮಾಡಕ್ಕೆ ಏನೇನು ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಏನೇನ್ ಆಗ್ತಿದೆ ಅದು ಫೇಲ್ಯೂರ್ ಅಂತ ಕೇಳ್ಬೋದು. ಈ ತರ ಎಲ್ಲ ಬರುತ್ತೆ. ಸೊ ಇಂಥದೆಲ್ಲ ಏನಪ್ಪ ಈಗಲಿಂದ ನೀವು ಗೇರ್ ಅಪ್ ಮಾಡ್ಬೇಕು ಎಫರ್ಟ್ಸ್. ಅವಾಗ ಮಾಡಿದಾಗ ಎಸ್ಸೆ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ. ಎಸ್ಸೆ ಫೇಲ್ ಆಗಲ್ಲ. ಬಿಗಿನಿಂಗು ಕನ್ಕ್ಲೂಷನ್ ಕೋಟ್ಸ್, ಯಾವ್ದಾದ್ರು ನಿಮ್ಗೆ ಕೋಟ್ಸ್ ಇದ್ರೆ ಚೆನ್ನಾಗಿ ಆ ಟೈಮಲ್ಲಿ ಬಂದ್ರೆ ಕೋಟ್ಸ್ ಹಾಕಿ. ಸೊ ಇಂಥದೆಲ್ಲ ತಗೊಂಡ್ರೆ ಎಸ್ಸೆ 100% ಕ್ಲಿಕ್ ಆಗುತ್ತೆ. ಆದ್ರೆ ಒಂದೇನಪ್ಪಾ, ನೀವು 3 ದಿನಕ್ಕೊಂದು ಎಸ್ಸೆ ಬರೀಬೇಕು. ನಿಮ್ಗೆ ಸ್ಕೋರ್ ಆಗಿಲ್ಲ ಅಂದಾಗ ನೀವು ನಮ್ಮನೆ ಕ್ವಶನ್ ಮಾಡಿ. ನೀವು ಹೇಳಿದ್ವಿ ಬರಲಿಲ್ಲ ಹಂಗೂ ಹೆಂಗ್ ಸರ್ ಸ್ಕೋರ್ ಆಗಿಲ್ಲ ಅಂತ ನೀವು ಕ್ವಶನೇ ಮಾಡ್ಬೋದು. ಯಾಕಂದ್ರೆ 100% ಸ್ಕೋರ್ ಆಗುತ್ತೆ. ಇದು ನಾನಂತೂ ಯಾಕಂದ್ರೆ ನಾನು ತುಂಬಾ ರೈಟಿಂಗ್ ಮಾಡಿದ್ದೀನಿ. ನಾನು ಮೈನ್ಸ್ಗೂ ಓದ್ತಾ ಇದ್ರಿಂದ ನನ್ನ ರೈಟಿಂಗ್ ಜಾಸ್ತಿ ಇತ್ತು. ಸೊ ಅವಾಗ ನನ್ಗೆ ಅದೇ ಅಡ್ವಾಂಟೇಜ್. ಆಮೇಲೆ ನೀವು ನೋಡಿ, ಈಗ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ತಗೊಂಡಾಗ ಸೆಕೆಂಡ್ ಪೇಪರ್ ಮಾರ್ಕ್ಸ್ ಡಿಫರೆನ್ಸ್ ಜಾಸ್ತಿ ಆಗಲ್ಲ. ಅಂದ್ರೆ ಸ್ಟೂಡೆಂಟ್ ಪೇಪರ್ ಒನ್ನೇ ಹೌದು, ಎಕ್ಸಾಕ್ಟ್ಲಿ ಚೇಂಜ್ ಮೇಕರ್. ಪಾಯಿಂಟ್ 1 ಪಾಯಿಂಟ್ 2 ಡಿಫರೆನ್ಸ್ ಇರುತ್ತೆ ಪೇಪರ್ 2 ನಲ್ಲಿ. ಇಲ್ಲಿ 4 to 5 ಮಾರ್ಕ್ಸ್ ಡಿಫರೆನ್ಸ್ ಬರುತ್ತೆ. ಸೊ ಇದು ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ ಪೇಪರ್ 1 ಅನ್ನೋದು ನಿಮ್ಮ ಅಭಿಪ್ರಾಯ? ಖಂಡಿತ 100%, ನೋ ಡೌಟ್. ಓಕೆ ಅಣ್ಣ, ಒಟ್ಟಾರೆ ನೀವು ಹೇಳ್ತಿರೋದು ಎಸ್ಸೆ ಪ್ರಿಪರೇಷನ್ ವೈಸ್ಗೆ ಸಮರೈಸ್ ಮಾಡಿ ಹೇಳೋದಾದ್ರೆ ಪೇಪರ್ 2 ನಲ್ಲಿ ನಮಗೆ ಹೋಲ್ಡಿಂಗ್ ಚೆನ್ನಾಗಿದ್ದಾಗ ಪೇಪರ್ 1 ನಮಗೆ ಯೂಸ್ಫುಲ್ ಆಗುತ್ತೆ ಎಸ್ಸೆ ರೈಟಿಂಗ್. 100%. ಮತ್ತೆ ಎಸ್ಸೆ ಹ್ಯಾಂಡ್ ರೈಟಿಂಗ್ ಅಂತಕ್ಕಂಥದ್ದು ಅಷ್ಟು ಮ್ಯಾಟರ್ ಆಗೋದಿಲ್ಲ. ಯಾಕಂದ್ರೆ ನೋಡಿ, ಪೇಪರ್ 2 ಏನಿದೆ, ಯಾವ್ದನ್ನು ನಾವು ಒಂಥರ ಏನಪ್ಪ ಬೇರೆ ಬೇರೆ ತರ ನೋಡಕ್ಕಾಗಲ್ಲ, ಇಂಟರ್ ಕನೆಕ್ಟೆಡ್. ಅಲ್ಲಿ ಓದಿರೋ ನಾಲೆಡ್ಜ್ ಯೂಸ್ ಮಾಡ್ತೀವಿ. ಟೆಕ್ನಾಲಜಿ ಮೇಲೆ ಕೇಳಿದ್ರು, ಟೆಕ್ನಾಲಜಿ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕಲ್ಲ. ವಾಟ್ ಇಸ್ ಟೆಕ್ನಾಲಜಿ ಅನ್ನೋದು ಗೊತ್ತಿರ್ಬೇಕಲ್ಲ. ಟೆಕ್ನಾಲಜಿ ಇಲ್ಲಿ ಬರೀಬೇಕು. ಇಲ್ಲ ಎಕನಾಮಿಕ್ ಆಂಗಲ್ ಕೇಳಿದ್ರು, ಫಾರ್ ಎಕ್ಸಾಂಪಲ್ ಒಂದು ಎಕನಾಮಿ ಆಂಗಲ್ ಕೇಳಿದ್ರು ಅಂದ್ರೆ GDP ಅನ್ನೋದು ಏನ್ ಗೊತ್ತಿರ್ಬೇಕು, ಇನ್ಫ್ಲೇಷನ್ ಅನ್ನೋದು ಏನ್ ಗೊತ್ತಿರ್ಬೇಕು, ರಿಸೆಷನ್ ಗೊತ್ತಿರ್ಬೇಕು, ಡಿಪ್ರೆಷನ್, ಪೊಲಿಟಿಕಲ್ ಸಿಸ್ಟಮ್ ಬಗ್ಗೆ ಗೊತ್ತಿರ್ಬೇಕು, ಮೊನಾರ್ಕಿ ಗೊತ್ತಿರ್ಬೇಕು, ಫೆಡರಲ್ ಸಿಸ್ಟಮ್ ಗೊತ್ತಿರ್ಬೇಕು. ಸೊ ಪ್ರೆಸಿಡೆನ್ಷಿಯಲ್ ರೂಲ್ ಏನು, ಕಾನ್ಸ್ಟಿಟ್ಯೂಷನ್ ಏನು, ಸೊ ಪ್ರೈಮ್ ಮಿನಿಸ್ಟರ್ ಫಾರ್ಮ್ ಆಫ್ ಗವರ್ಮೆಂಟ್, ಇಂಥದೆಲ್ಲ ನಿಮಗೆ ಗೊತ್ತಾದಾಗ ಕ್ವಾಲಿಟಿ ಸ್ಟ್ರಾಂಗ್ ಆಗುತ್ತೆ. ಇತ್ತೀಚಿನ ಟ್ರೆಂಡ್ ನೋಡಿದ್ರೆ ಸಿಂಪಲ್ ಆಗಿ ಬರಲಿಕ್ಕೆ ರೀತಿಯಾಗಿ ಎಸ್ಸೆ ಟಾಪಿಕ್ಸ್ ಎಲ್ಲ ಸ್ವಲ್ಪ ಕಾನ್ಸೆಪ್ಟ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ರೈಟಿಂಗ್ ಸ್ಕಿಲ್ ಅಷ್ಟೇ ಬರ್ಲಿಕ್ಕೆ ಸಾಧ್ಯ, ಬೈ ಹ್ಯಾಟ್ ಮಾಡ್ಕೊಂಡು ಪ್ರೆಸೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಯಾವುದೇ ಕಾರಣಕ್ಕೂ ಆಗಲ್ಲ. ಬಯಟ್ ಏನಪ್ಪ ಕೋಟ್ಸ್ ಬಯಟ್ ಮಾಡ್ಕೋದು ಅಷ್ಟೇ. ಡೆವಲಪಿಂಗ್ ಸ್ಕಿಲ್ ಕಲ್ತ್ಕೊಳ್ಳೇಬೇಕು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಬರ್ತಿರ್ತಾರೆ ಪ್ಯೂರ್ಲಿ ಡೈನಮಿಕ್ ಕಾನ್ಸೆಪ್ಟ್ಸ್ ಬರ್ತಾರೆ. ಖಂಡಿತ ರೈಟಿಂಗ್ ಸ್ಟ್ರಾಂಗ್ ಇದ್ದವ್ರಿಗೆ ಅದು 100%. ಸೊ ಅದು ಯಾರಿಗೂ ಕೂಡ ಒನ್ ಡೇ ಬರೋದಿಲ್ಲ ರೈಟಿಂಗ್ ಅಂತಕ್ಕಂಥದ್ದು. ಬರಿತಾ ಹೋಗ್ತಾ ಇದ್ರೆ ಡೇ ಬೈ ಡೇ ಇಂಪ್ರೂವೈಸ್ ಆಗ್ತಾ ಹೋಗುತ್ತೆ ಅಂತ. 100% ಬರೀಲೇಬೇಕು. ನಿಮ್ಗೆ ಏನೇ ಅನ್ಸ್ಬೋದು, ಓಕೆ ನಾನ್ ಸ್ಟ್ರಾಂಗ್ ಇದ್ದೀನಿ, ಎಸ್ಸೆ ನನಗೆ ಆ ಮಾಹಿತಿ ಗೊತ್ತು, ಈ ಮಾಹಿತಿ ಗೊತ್ತು ಅಂತ. ಆದ್ರೆ ನಾನು ಹೇಳೋದೇನಪ್ಪ ಅಂದ್ರೆ, ನೀವು ಬರೀದಲ್ಲೇ ಇದ್ರೆ ನಿಮ್ಗೆ ಎಷ್ಟೇ ಟ್ಯಾಲೆಂಟ್ ಇದ್ರು ವೇಸ್ಟ್ ಆಗೇ ಆಗುತ್ತೆ. ಯಾಕಂದ್ರೆ ಆ ಒಂದು ರೈಟಿಂಗ್ ಸ್ಕಿಲ್ ಇಲ್ಲಾಂದ್ರೆ ಮತ್ತೆ ನಿಮ್ಗೆ ಅನ್ಸ್ತಾ ಇರುತ್ತೆ ಟೈಮಿಂಗ್. ಈಗ ಸೆಕೆಂಡ್ ಪೇಪರ್ ಈಗ 20 ನಿಮಿಷದಲ್ಲಿ ಮುಗಿಸ್ಬೋದು, ಗೊತ್ತಿದ್ರೆ ಅಷ್ಟಕ್ಕೆ ಮುಗಿದೋಗುತ್ತೆ. ಫಸ್ಟ್ ಪೇಪರ್ ಹಂಗಾಗಲ್ಲ, ಲಾಸ್ಟ್ ಮಿನಿಟ್ ವರ್ಗೂ ಬರೆಯೋದಿರುತ್ತೆ. ಟೈಮಿಂಗ್ ಭಾರಿ ಇಂಪಾರ್ಟೆಂಟ್ ಆಗುತ್ತೆ.
ಈ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಅವಾಗಲೇ ನಾವು ಬರದಾಗ ಟೈಮ್ ಕಲಿಯಕ್ಕಾಗಲ್ಲ. ಮ್ಯಾನೇಜ್ಮೆಂಟ್ ಸ್ಕಿಲ್ ಗೊತ್ತಾಗ್ತಕ್ಕಂಥದ್ದು. ಫಸ್ಟ್ ಬರೆದಾಗ ಯಾವುದೇ ಕಾರಣಕ್ಕೂ ಟೈಮ್ ಇಟ್ಕೊಂಡು ಬರೆಯೋದು ಬೇಡ. ಹೌದು. ಒಂದ್ ದಿನ ತಗೊಳ್ಳಿ, 1.5 ದಿನ ತಗೊಳ್ಳಿ, ನಿಧಾನಕ್ಕೆ ಯೋಚನೆ ಮಾಡಿ ಬರೀರಿ. ಓಕೆ. ಆಯ್ತು, ಬಿಗಿನಿಂಗ್ ನೀವು ನೆಟ್ ಅಲ್ಲಿ ರೆಫರೆನ್ಸ್ ಮಾಡ್ಕೊಂಡು ಬರೀರಿ. ಓಕೆ. ಅವಾಗ ನಿಮ್ಗೆ ಬಿಲ್ಡ್ ಮಾಡೋದು ಗೊತ್ತಾಗುತ್ತೆ. Okay. ಯಾರು ಒಬ್ರು ತೋರಿಸಿ, Okay. ಇದೊಂದು ಸ್ವಲ್ಪ ನಾನು ಹೇಳಿರೋ ಪಾಯಿಂಟ್ ಚೆನ್ನಾಗಿ ಒಂದ್ ಸ್ವಲ್ಪ ಏನಾದ್ರು ಓದಿರೋರು, Okay. ಎಕ್ಸಾಮ್ ಪ್ರಿಪೇರ್ ಆಗ್ತಿರೋಲ್ಲ ನಿಮ್ ಫ್ರೆಂಡಿಗೆ, ಓಕೆ. ಅವಾಗ ಏನಾಗುತ್ತೆ ನಿಮ್ಗೆ ಎಕ್ಸ್ಚೇಂಜ್ ಪೇಪರ್ ಬರ್ದಿರ್ತಕ್ಕಂಥ ಎಸ್ಸೆನ ಪರಸ್ಪರ ಫ್ರೆಂಡ್ಸ್ ಪ್ರಿಪರೇಷನ್ ಮಾಡ್ತಾರೆ, ಎಕ್ಸ್ಚೇಂಜ್ ಮಾಡ್ಕೊಂಡು ಎವ್ಯಾಲ್ಯೂಯೇಷನ್ ಕೂಡ ಮಾಡ್ಕೊಂಡು ಯೂಸ್ಫುಲ್ ಆಗುತ್ತೆ ಅಂತ. ಹೌದು, ಖಂಡಿತ. ಓಕೆ. ಸೊ ಇದು ಎಸ್ಸೆ ಬಗ್ಗೆ ನನಗೆ ಅನ್ಸೋಷ್ಟು ಎಕ್ಸಾಕ್ಟ್ಲಿ ನೀವು ಹೇಳ್ತಿರೋ ಹಾಗೆ ಟ್ರೆಂಡ್ ಹಾಗೆ ಇದೆ. ಪ್ರೆಸೆಂಟ್ಲಿ ಡೈನಮಿಕ್ ಟಾಪಿಕ್ಸ್ ಬರ್ತಾ ಇದೆ, ಕಾನ್ಸೆಪ್ಚುಯಲ್ ಇದೆ. ಜಸ್ಟ್ ಒಂದು ಸಿಂಪಲ್ ಒನ್ ವರ್ಡ್ ಹಾಕ್ಬಿಟ್ಟು ಎಸ್ಸೆ ಬರೀ 100% ಬರೆಯಕ್ಕಾಗಲ್ಲ. ಸಾಕಷ್ಟು ಟಾಪಿಕ್ಸ್ ನ ಇಂಟರ್ಲೇಟ್ ಮಾಡಿ ಒಂದು ಕಾನ್ಸೆಪ್ಟ್ ವೈಸ್ ಕೊಟ್ಟಿರ್ತಾರೆ ಟಾಪಿಕ್ ಅನ್ನು. ಸೊ ಆನ್ ಸ್ಪಾಟ್ ಡೆವಲಪಿಂಗ್ ಸ್ಕಿಲ್ ಕಲ್ತ್ಕೊಳ್ಳೇಬೇಕು. ನನ್ನದೇ ಫಸ್ಟ್ 5 minutes ಪ್ಲಾನಿಂಗ್. ಹೌದು. ಆಮೇಲೆ ಲಾಸ್ಟ್ ಅಲ್ಲಿ ವರ್ಕ್ ಶೀಟ್ ಅಲ್ಲಿ ಎಕ್ಸಾಮಿನೇಷನ್ ವರ್ಕ್ ಶೀಟ್ ಅಲ್ಲಿ ಒಂದು ಬ್ಲೂ ಪ್ರಿಂಟ್ ತರ ಹಾಕಿ ಅದನ್ನ ನೀಟ್ ಆಗಿ ಡೆವಲಪ್ ಮಾಡ್ತಾ ಹೋಗಿ ಮೇನ್ ಶೀಟ್ ಅಲ್ಲಿ ಅಂತ. ಸೊ ಬೇಸಿಕಲಿ 90 minutes. ಹೌದು, 90 minutes ನಮಗೆ ಹೌದು, ಪೇಪರ್. ಎಕ್ಸಾಕ್ಟ್ಲಿ. ನಾನು ಹೇಳಿದೇನಪ್ಪ ಅಂದ್ರೆ 30 to 35 minutes ಅಲ್ಲಿ ಎಸ್ಸೆ ಬರೀಬಹುದು. ಎಸ್ಸೆ ಮುಗಿಬೇಕು. ಹೌದು, 30 to 35 minutes. ಓಕೆ. ಅಷ್ಟರಲ್ಲಿ ಎಸ್ಸೆ ಬರೆದು ಮುಗಿಸ್ಕೊಂಡ್ಬರ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಟ್ರಾನ್ಸ್ಲೇಷನ್ ಹೌದು. ಸೆಕೆಂಡ್ ಪಾರ್ಟ್. ಹೌದು. ನಿಮ್ಗೆ ಗೊತ್ತು 20 marks ಬರುತ್ತೆ. ಹೌದು. ಸೊ ಇದು 40% ಆಯ್ತು, ಟ್ರಾನ್ಸ್ಲೇಷನ್ 40% ಕ್ಯಾರಿ. 20 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ಈಗ ಟ್ರಾನ್ಸ್ಲೇಷನ್ ಏನಪ್ಪಾ ಅಂದ್ರೆ ನಾವು ಬರೆದಾಗ ಒಂದು ಕ್ವಶನ್ಗಳು ಎಲ್ಲ ಏನ್ ಕೇಳಿದ್ರು, ಒಂದು ಇಂಗ್ಲಿಷ್ ಅಲ್ಲಿ ಕೇಳಿದ್ರು, ಕನ್ನಡದಲ್ಲಿ ಕೇಳಿದ್ರು, ನನಗೆ ಕನ್ಫ್ಯೂಷನ್ ಇದೆ. ಒಂದು ಅಡಿಕೆ ಗಿಡಕ್ಕೆ ರೋಗದ ವಿಚಾರ ಕೇಳಿದ್ರು. ಅದರಲ್ಲಿ ಏನಪ್ಪಾ ಅಂದ್ರೆ ಕಾಂಡ ಕೊರಕ, ಸ್ಟೆಮ್ ಬೋರಸ್, ಈ ತರ ಟೆಕ್ನಿಕಲ್ ವರ್ಡ್ಸ್ ಇರುತ್ತೆ. ಈ ಟೆಕ್ನಿಕಲ್ ವರ್ಡ್ಸ್ ಏನಪ್ಪಾ ಅಂದ್ರೆ ನಾವು ಒಂದು ಟ್ರಾನ್ಸ್ಲೇಷನ್ ಫಸ್ಟ್ ನಂದು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಆ ಒಂದು ಕಂಪ್ಲೀಟ್ ಓದ್ಕೊಬೇಕು. ಟ್ರಾನ್ಸ್ಲೇಷನ್ ಫಸ್ಟ್ ಇಂದ ಲಾಸ್ಟ್ ಕ್ಲೀನ್ ಆಗಿ ಓದ್ಕೊಂಡ್ರೆ ಇದ್ರಲ್ಲಿ ಏನಿದೆ ಅನ್ನೋದು ಅರ್ಥ ಆಗುತ್ತೆ. ಥೀಮ್ ಅರ್ಥ ಆಗುತ್ತೆ. ಪ್ಯಾರಾಗ್ರಾಫ್ ಅಲ್ಲಿ ಇರತಕ್ಕಂತ ಒಳ ಅರ್ಥ, ಓವರ್ ಅರ್ಥ ಏನು ಅನ್ನೋದು ಅರ್ಥ ಆಗುತ್ತೆ. ಅರ್ಥ ಆಗುತ್ತೆ. ಸೊ ಆ ಅರ್ಥ ಕೆಡದಂಗೆ ಟ್ರಾನ್ಸ್ಲೇಷನ್ ಮಾಡ್ಕೊಬೇಕು. ಆಸ್ ಇಟ್ ಇಸ್ ಅಂದ್ರೆ ಎಲ್ಲಾರು ಏನ್ ಮಾಡ್ತೀರಾ, ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡಕ್ ಹೋಗ್ತೀರಾ, ಅರ್ಥನೇ ಬರಲ್ಲ. ಟೈಮ್ ಕನ್ಸ್ಯೂಮಿಂಗ್ ಪ್ಲಸ್ ಅರ್ಥನೂ ಬರಲ್ಲ. ಸೊ ಮೈನ್ ವರ್ಡ್ಗಳು, ಕೀವರ್ಡ್ಗಳು ಏನಿದೆ ಫಸ್ಟ್ ಮಾರ್ಕ್ ಮಾಡ್ಕೊಂಬಿಡಿ. ಕೀವರ್ಡ್ಗಳು ಇದು ಕೀವರ್ಡ್ ಅನ್ಸುತ್ತೆ ಅಂತ ನೀವು ಅನ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಅದೇ ಏನ್ ಹೇಳಿದ್ವಿ ಈ ಅಡಿಕೆದು, ಅದರಲ್ಲಿ ಸ್ಟೆಮ್ ಬೋರರ್, ರೂಟ್ಸ್ ಮಟ್, ಇಂಥದೆಲ್ಲ ಏನಪ್ಪಾ ಅಂದ್ರೆ ಇದು ವರ್ಡ್ಸ್ ನಾವು ಅದೇ ಹಾಕ್ಬೇಕು, ಟೆಕ್ನಿಕಲ್ ವರ್ಡ್ ಹಾಕ್ಬೇಕು. ಸೊ ನಾವು ಇದನ್ನ ನೋಡಿದಾಗ ನಾನು ಹೇಳೋದೇನಪ್ಪಾ ಅಂದ್ರೆ ಎಸ್ಸೆನ ನೀವು ಟ್ರಾನ್ಸ್ಲೇಷನ್ ನೀವು ಮಾಡ್ಬೇಕಾದ್ರೆ ಫಸ್ಟ್ ಬೇಸಿಕ್ಸ್ ಎಲ್ಲಾರು ಬಂದ ತಕ್ಷಣ ಎಲ್ಲ ಕಲ್ತ್ಕೊಂಡ್ ಬಂದಿರಕ್ಕಾಗಿಲ್ಲ. ಈಗ ನಮ್ಮ PSI ರ್ಯಾಂಕಿಂಗ್ ಮತ್ತೊಂದು ಯಾವ್ದೇ ಎಕ್ಸಾಮ್ ಓದ್ಬೇಕಾದ್ರೆ ಜಾಸ್ತಿ ಸಕ್ಸಸ್ ರೇಟ್ ಬಂದು ಈ ನಮ್ಮ ಊರುಗಳ ಕಡೆಯಿಂದ ರೂರಲ್ ಸೆಕ್ಟರ್ ಇಂದ ಬಂದು ಇರಲ್ಲ. ಇಂಗ್ಲಿಷ್ ಕಷ್ಟ ಇರುತ್ತೆ. ನಮ್ಮ ತಂದೆನೂ ಇಂಗ್ಲಿಷ್ ಮಾಸ್ಟ್ರು, ಹಂಗಾಗಿ ನನಗೆ ಇನ್ನೂ ಚೆನ್ನಾಗಿ ಗೊತ್ತು. ಸ್ಕೂಲ್ಗಳಲ್ಲಿ ಏನಪ್ಪಾ ಅಂದ್ರೆ ಇಂಗ್ಲಿಷ್, ಹೈಸ್ಕೂಲ್ ಇಂಗ್ಲಿಷ್ ಟೀಚರ್ ಇದ್ರು ಅವರು. ಸೊ ನಾನೇನ್ ಹೇಳೋದು, ಬಟ್ ಸ್ಕಿಲ್ ಅಂತೂ ಡೆವಲಪ್ ಆಗೇ ಆಗುತ್ತೆ. ಸ್ಕಿಲ್ ಡೆವಲಪ್ ಆಗೋದು ಹಿಂಗೆ ನೀವು ಅದನ್ನ ವರ್ಕ್ ಮಾಡಬೇಕು. ಬಿಗಿನಿಂಗು ನೀವು ಒಂದು ಯಾವ್ದಾದ್ರು, ನನ್ನ ಸಜೆಷನ್ ಕ್ಲಿಯರ್ಲಿ ಇದೆ ಹೇಳ್ತೀನಿ, ಹೈಸ್ಕೂಲ್ ಬುಕ್ಸ್ 2 ವರ್ಷದಲ್ಲಿ ಸಿಗುತ್ತೆ. ಸೋಷಿಯಲ್ ಸೈನ್ಸ್ ಬುಕ್ ತಗೊಂಡ್ರೆ ಸಮಾಜ ವಿಜ್ಞಾನ ಸೇಮ್ ಪ್ಯಾರಾಗ್ರಾಫ್ ಸೇಮ್ ಟ್ರಾನ್ಸ್ಲೇಟೆಡ್ ವರ್ಷನ್ ಇರುತ್ತೆ ಹೈಸ್ಕೂಲ್ ಬುಕ್ಸ್. ಹೌದು, ಸಮಾಜ ವಿಜ್ಞಾನ ಸಿಗುತ್ತೆ, ವಿಜ್ಞಾನ ಸಿಗುತ್ತೆ, ಜಿಯೋಗ್ರಫಿನೂ ಸಿಗುತ್ತೆ, ಡಿಫ್ರೆಂಟ್ ಕಾಂಟೆಕ್ಸ್ಟ್ ಅಲ್ಲಿ ನಿಮ್ಗೆ ಬುಕ್ ಸಿಗುತ್ತೆ, ಪೊಲಿಟಿಕಲ್ ಸಿಗುತ್ತೆ. ಸೊ 2 ಬುಕ್ ಇಟ್ಕೊಳ್ಳಿ. ಒಂದಿನ ಏನಪ್ಪ ಅಂದ್ರೆ ನೀವು ಒಂದು ಬುಕ್ ಇಟ್ಕೊಂಡಾಗ ಈಗ ಟ್ರಾನ್ಸ್ಲೇಷನ್ ಬೇರೆಯವ್ರು ನೋಡ್ತಾರೆ, ಹಿಂಗಿರೋ ನಾನು ಚೆನ್ನಾಗಿ ಮಾಡಿದೀನಿ, ಅದನ್ನ ಬಿಟ್ಬಿಡ್ಬೇಕು. ಫಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಯಾರನ್ನೂ ಮೆಚ್ಚಕ್ ಏನೋ ಮಾಡಕ್ಕಾಗಲ್ಲ. ಈಗ ನಾವು ಉದ್ಧಾರ ಆಗ್ಬೇಕು ಅಂದ್ರೆ ನಾವು ನಮಗೆ ಹಾನೆಸ್ಟ್ ಆಗಿರ್ಬೇಕು. ಫಸ್ಟ್ ಅಂದ್ರೆ ಬುಕ್ ತಗೊಬೇಕು, ಆ ಬುಕ್ಕೇ ನೋಡಬಾರ್ದು, ಫಸ್ಟ್ ಇದ್ರಲ್ಲಿ ಬರಿಬೇಕು. ಕಂಪ್ಲೀಟ್ ತಪ್ಪಾಗ್ಲಿ, ಅದು ಅರ್ಥನೇ ಬರೋದ್ ಬೇಡ, ಟ್ರೈ ಮಾಡಕ್ ಶುರು ಮಾಡ್ಬೇಕು. ಟ್ರೈ ಮಾಡ್ತಾ ಅರ್ಥ ಆಗುತ್ತೆ. ಹಿಂಗಂದ್ರೆ ಇದು. ಸೊ ನಾನು ಇನ್ನೂ ಒಂದು ಸಜೆಸ್ಟ್ ಮಾಡ್ತೀನಿ, ಯಾವ್ದಾದ್ರು ಸಣ್ಣ ಪುಟ್ಟ ಇಂಗ್ಲಿಷ್ ಏನಾದ್ರು ಒಂದು ವಿಡಿಯೋಸ್ ಅಂತ ಇಂಥದ್ದು ಫ್ರೀ ಟೈಮಲ್ಲಿ ನೋಡ್ತಾ ಇದ್ರೆ ಆ ಕೆಳಗಡೆ ಸಬ್ ಟೈಟಲ್ಸ್ ಬರ್ತಿರುತ್ತೆ, ಅದು ಏನೋ ಒಂದು ಕನೆಕ್ಟ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಅಂದ್ರೆ ಇದರ ಭಾವಾರ್ಥ ಇದು ಅಂತ. ಸೊ ಆ ತರದನ್ನು ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಟೆಕ್ನಾಲಜಿ ಯೂಸ್ ಮಾಡ್ಕೊಬೇಕು. ಈಗ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಿಮ್ ಪ್ರಿಪರೇಷನ್ ಮಾಡಿದಷ್ಟು ನಿಮ್ಗೆ ಚೆನ್ನಾಗುತ್ತೆ. ಸೊ ಈ ಟ್ರಾನ್ಸ್ಲೇಷನ್ ಫಸ್ಟ್ ಈ ಲೆವೆಲ್ ಶುರು ಮಾಡಿ. ಬೇಸಿಕ್ ಹೈಸ್ಕೂಲ್ ಬುಕ್ಸ್ ನ ಬಳಸ್ಕೊಂಡು ಅದ್ರ ಪ್ಯಾರಾಗ್ರಾಫ್ ಇಂಗ್ಲಿಷ್ ತಗೊಂಡು ಕನ್ನಡ ತಗೊಂಡು ಇಂಗ್ಲಿಷ್ ಬರೀರಿ. ಹಾಗೆ ಕೋರಿಲೇಟ್ ಮಾಡ್ಕೊಂತ ಕಂಪೇರ್ ಮಾಡ್ಕೊಂತ ಹೋಗ್ತಾ ಇಂಪ್ರೂವೈಸ್ ಆಗ್ತಾ. ಹೌದು, ಆದ್ರೆ ಟ್ರಾನ್ಸ್ಲೇಷನ್ ಡೈಲಿ ಮಾಡ್ಬೇಕು. 10 ಲೈನ್ ಸಾಕು. ಡೈಲಿ 10 ಲೈನ್ಸ್. 2 ಮಾಡ್ಬೇಕು. ರಿಕ್ರೂಟ್ಮೆಂಟ್ ಇವತ್ತಾಗ್ಲಿ, ನಾಳೆ ಆಗ್ಲಿ, 2 ವರ್ಷ ಬಿಟ್ಟಾಗ್ಲಿ ಪ್ರಿಪರೇಷನ್ ನಡೀತಾ ಇರಬೇಕಾಗುತ್ತೆ. ನಮ್ಮ 2009 ಅಲ್ಲಿ ಆಗಿದ್ದು. 2009 ಆದ್ಮೇಲೆ 2014 ನಡೆದಿದ್ದು ಎಕ್ಸಾಮ್. ಮಧ್ಯದಲ್ಲಿ ಎಷ್ಟು ಕಾಯ್ದಿದೀವಿ ನಾವೆಲ್ಲ. ಸೊ ಈಗ ಗವರ್ಮೆಂಟ್ ಏನ್ ಹೇಳ್ತಿದೆ, ರಿಕ್ರೂಟ್ಮೆಂಟ್ ಸ್ಲೋ ಆಗ್ಬೋದು, ಮತ್ತು ಅದು ನಮಗೆ ಮ್ಯಾಟರ್ ಆಗಲ್ಲ. ಯಾವತ್ತಿದ್ರು ನಾವು
ಗುರಿ ಇದೆ ಅಂತ ಬಂದಾಗ ಸ್ಲೋ ಮಾಡೋ ಆಪ್ಷನ್ನೇ ಇಲ್ಲ. ಸೊ ಅಂತ ಹೇಳಿದ್ರೆ ಏನೋ ಹೇಳ್ಬೇಕಂದ್ರೆ ನೋಟಿಫಿಕೇಶನ್ ಆದ್ಮೇಲೆ ಓದ್ದವ್ರು ಸೆಲೆಕ್ಷನ್ ಆಗೋದಿಲ್ಲ, ಮುಂಚೆಯಿಂದ ಯಾರು ಪ್ರಿಪರೇಷನ್ ಇರುತ್ತೆ. ಈಗ ನೀವು ನಮ್ಮ ಬ್ಯಾಚ್ ಅಲ್ಲಿ ನೋಡಿದ್ಯಾ, ಆಲ್ಮೋಸ್ಟ್ ನಮ್ಮ ಬ್ಯಾಚ್ ಅಲ್ಲಿ ಏನು ಎಕ್ಸಾಮ್ ಆದ್ಮೇಲೆ ಮೈನ್ಸ್ ಬರೋದಾದ್ಮೇಲೆ ನಮಗೆ ಟ್ರೈನಿಂಗ್ ಶುರು ಆಯ್ತು. 75 to 80% ಮೈನ್ಸ್ ಬರೋದು, ಮೈನ್ಸ್ ಬರೋದೆಲ್ಲ ಅಕಾಡೆಮಿಕ್ ಬಂದಿದೆ ಟ್ರೈನಿಂಗ್. ಸೊ ನಾನು ಅದಕ್ಕೆ ಏನ್ ಸಜೆಸ್ಟ್ ಮಾಡ್ತೀನಿ, ಯಾಕಂದ್ರೆ ಇಲ್ಲಿ ಮೈನ್ಸ್ ಬರೀತೀವಿ ಅಂದ್ರೆ ಕಾನ್ಸೆಪ್ಚುಲಿ ಸ್ಟ್ರಾಂಗ್ ಆಗ್ಲೇಬೇಕು, ಕಾನ್ಸೆಪ್ಚುಲಿ ಸ್ಟ್ರಾಂಗ್ ಆಗ್ಲೇಬೇಕು. ಮತ್ತೆ ನೀವು PSI ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ ಅಂದ್ರೆ KS ಪ್ರಿಲಿಮ್ಸ್ ಅಂತನೋ ನೀವು ಸುಮ್ಮನೆ ಇದ್ರು ಕ್ಲಿಯರ್ ಮಾಡ್ತೀರಾ, ಅಷ್ಟು ನಾನು ಗ್ಯಾರಂಟಿ ಹೇಳ್ತೀನಿ. KS ಪ್ರಿಲಿಮ್ಸ್ PSI ಕ್ಲಿಯರ್ ಮಾಡಿದವ್ರಿಗೆ ಅದೊಂದು ವಿಷಯನೇ ಆಗಲ್ಲ. ಸೊ ಈ ಟ್ರಾನ್ಸ್ಲೇಷನ್ ಫಸ್ಟ್ ನೀವು ಹಿಂಗೆ ಸ್ಕೂಲ್ ಬುಕ್ಸ್ ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಏನ್ ಸಜೆಸ್ಟ್ ಮಾಡ್ತೀನಿ, ಏನು ನ್ಯೂಸ್ ಪೇಪರ್ ಬರುತ್ತೆ ನೋಡಿ, ಯಾವ್ದು SA ಆದ್ರೂ ತಗೊಳ್ಳಿ, ಟ್ರಾನ್ಸ್ಲೇಷನ್ ಆದ್ರೂ ತಗೊಳ್ಳಿ, ಇಟ್ ಈಸ್ ಗೋಯಿಂಗ್ ವಿತ್ ಕರೆಂಟ್ ಟ್ರೆಂಡ್ಸ್ ಜೊತೆ ಹೋಗ್ತದೆ. ಸೊ ನ್ಯೂಸ್ ಪೇಪರ್ ನೀವು ಓದ್ಬೇಕಾದ್ರೆ ಎಡಿಟೋರಿಯಲ್ಸ್ ಬರುತ್ತೆ, ಪ್ರಜಾವಾಣಿ, ನನ್ನ ಚಾಯ್ಸ್ ಪ್ರಜಾವಾಣಿ, ಪ್ರಜಾವಾಣಿ. ಆ ಪ್ರಜಾವಾಣಿಲಿ ಎಡಿಟೋರಿಯಲ್ ಒಂದು 10 ಲೈನ್ ಸೆಲೆಕ್ಟ್ ಮಾಡಿ ಬರೀರಿ. ಯಾರು ಇಂಗ್ಲಿಷ್ ಗೊತ್ತಿರೋರಿಗೆ ತೋರಿಸಿ, ಎವಾಲ್ಯೂಯೇಷನ್ ಎಲ್ಲರೂ ಹೆಲ್ಪ್ ಮಾಡಿ. ಬರೆಯೋದ್ರ ಜೊತೆ ನಮ್ಮ ಪ್ರಿಪರೇಷನ್ ವೆರಿ ಇಂಪಾರ್ಟೆಂಟ್. ಪಿರಿಯಾಡಿಕಲಿ ಎವಾಲ್ಯೂಯೇಷನ್ ಆಗ್ತಾ ಇದ್ರೆ ಮಾತ್ರ ನಮ್ಮ ಪ್ರಿಪರೇಷನ್ ಕರೆಕ್ಟ್ ಆಗ್ತಿದೆಯಾ ರಾಂಗ್ ಆಗ್ತಿದೆ ಗೊತ್ತಾಗೋದು, ತಿದ್ಕೊಳ್ಳೋಕೆ ಅವಕಾಶ ಆಗ್ತದೆ. ವೆರಿ ಇಂಪಾರ್ಟೆಂಟ್. ಆ ಎವಾಲ್ಯೂಯೇಷನ್ ಅಲ್ಲಿ ಏನಪ್ಪಾ ಅಂದ್ರೆ ನೀವು ಯಾರು ಒಂದ್ ಸ್ವಲ್ಪ ಬೇಸಿಕ್ ಇಂಗ್ಲಿಷ್ ಬರೋರಿಗೆ ಕೊಟ್ಟರೆ ಸಾಕು, ಸರ್ ಇದು ಮೀನಿಂಗ್ ಕರೆಕ್ಟ್ ಆಗಿದೆಯಾ, ಈ ಟ್ರಾನ್ಸ್ಲೇಷನ್ ಓಕೆನಾ ಅಂತ ಹೇಳಿದ್ರೆ ಅವ್ರು ಸಜೆಸ್ಟ್ ಮಾಡ್ತಾರೆ. ಆಮೇಲೆ ಯಾರಾದ್ರೂ ಅಷ್ಟೇ ಕ್ರಿಟಿಕಲ್ ಆಗಿ ಅನಾಲಿಸಿಸ್ ಮಾಡೋರು, ಈಗ ಯಾರೋ ನಿಮ್ಮ ಒಂದು ಬರ್ದು ಕೊಡ್ತೀರಾ, ಇಲ್ಲ ಸರಿ ಬರ್ದಿಲ್ಲ ಹಂಗೆ ನೀವು ಬೇಜಾರಾಗಬಾರ್ದು, ಸರಿ ಮಾಡ್ಕೊಳಕ್ ನೋಡ್ಬೇಕು. ಅವಾಗ ಏನಪ್ಪಾ ಅಂದ್ರೆ 100% ವಿತಿನ್ ಸಕ್ಸಸ್ ನಿಮ್ದೆ. ಸ್ಕೂಲ್ ಬುಕ್ಸ್ ಮಾತಾಡ್ತಿದ್ವಿ, ಸ್ಕೂಲ್ ಬುಕ್ಸ್ ಮಾತಾಡ್ಬೇಕಾದ್ರೆ ಸೈನ್ಸ್ ಒಂದು ಟಾಪಿಕ್ ತಗೊಂಡು ನಾವು ಬರೆಯೋಣ ಅನ್ಕೊಂಡು, ಫಾರ್ ಎಕ್ಸಾಂಪಲ್ ಫೋಟೋಸಿಂಥಸಿಸ್ಗೆ ನಮಗೆ ಸಡನ್ ಆಗಿ ನೋಡಿದ್ರೆ, ಈಗ ನಾನು ಯೋಚನೆ ಮಾಡಿದ್ರೆ ನಾನು ಹೇಳ್ಬೋದು ದ್ಯುತಿಸಂಶ್ಲೇಷಣೆ ಅಂತ ಹೇಳ್ಬೋದು. ಸೊ ಇದೇ ಏನಪ್ಪ ವರ್ಡ್ಗಳು ನಿಮ್ಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಅಂದ್ರೆ 100% ಇಂತಲೇ ವರ್ಡ್ಸ್ ಆಗ್ತವೆ. ಇಲ್ಲಿ ಏನು ಟೆಸ್ಟ್ ಮಾಡ್ತಾರೆ ಅಂದ್ರೆ, ನೀವು ಇಂಗ್ಲಿಷ್ ಅಲ್ಲಿ ಮಾಸ್ಟರ್ಸ್ ಇರಬೇಕು ಅಂತ ಟೆಸ್ಟ್ ಮಾಡಲ್ಲ, ಬೇಸಿಕ್ ಗವರ್ಮೆಂಟ್ ಡಾಕ್ಯುಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ನೋಟಿಫೈ ಮಾಡ್ತಿರುತ್ತೆ. ಪೊಲೀಸಿಂಗ್ ಎಷ್ಟು ಡೈನಾಮಿಕ್ ಇದೆ ಅಂದ್ರೆ ಕೋವಿಡ್ ಟೈಮ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗಿದೆ, ನೋಡಿರ್ತೀರಾ. ನಮ್ದು ಟೋಟಲ್ ರೋಲೇ ಚೇಂಜ್ ಆಯ್ತು, ಸರ್ವಿಸ್ ಪ್ರೊವೈಡರ್ಸ್ ನಾವು ಟೋಟಲಿ ಜನಕ್ಕೆ ಏನಪ್ಪಾ ಅಂದ್ರೆ ಪ್ರತಿಯೊಂದು ಸಹಾಯನೂ ಪೊಲೀಸಿಂದನೇ ಮಾಡ್ಬೇಕಾಯ್ತು. ಊಟ ಕೊಡೋದ್ರಿಂದ ಆಗ್ಲಿ ಎಲ್ಲಾನು ಆಗ್ಲಿ ಅದನ್ನ ನಾವು ಎಫೆಕ್ಟಿವ್ ಆಗಿ ಮಾಡಿದೀವಿ, ಖುಷಿನೂ ನಮ್ಗೆ ಐತೆ. ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಳೋಷ್ಟು ಕನಿಷ್ಠ ಜ್ಞಾನ ಇರಬೇಕು, ಆ ಒಂದು ಗೈಡ್ ಲೈನ್ಸ್ ಅರ್ಥ ಮಾಡ್ಕೊಬೇಕು, ಅದನ್ನ ಓದಿ ಅರ್ಥ ಮಾಡ್ಕೊಂಡು ಹೋಗಿ ಇದು ಅನ್ನೋದು ಅರ್ಥ ಆಗ್ಬೇಕು. ಆ ಒಂದು ವಿಚಾರಕ್ಕೆನೆ ಇಂಗ್ಲಿಷ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಪೇಪರ್ನ ಸೈಂಟಿಫಿಕ್ ಆಗಿ ನಮ್ಗೆ ಎಕ್ಸಾಮ್ ಮಾಡ್ತಾರೆ ಅಂದ್ರೆ ನೋಡಿ, PSI ಒಂದೇ ಸಪರೇಟ್ ಎಕ್ಸಾಮ್, ಇಡೀ ಎಲ್ಲಾ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಬರೀ PSI ಅಷ್ಟೇ ಸಪರೇಟ್ ಮಾಡ್ತಾರೆ. ಅಂದ್ರೆ ಬೇಸಿಕಲಿ ಅವನಿಗೆ ಕೆಪಾಸಿಟಿ ಇದೆಯಾ, ಒಂದು ಬೇಸಿಕ್ ನಾಲೆಡ್ಜ್ ಇದೆಯಾ, ಬೇಸಿಕ್ ನಾಲೆಡ್ಜ್ ಇದ್ರೆ ಸಾಕು, ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಇಲ್ಲಿ ಯಾರಿಗೂ ಆಕ್ಸ್ಫರ್ಡ್ ಇಂಗ್ಲಿಷ್ ಬೇಕಿಲ್ಲ, ಏನೋ ಬೇಕಿಲ್ಲ, ಬೇಸಿಕ್ ನಾಲೆಡ್ಜ್ ಅಷ್ಟಿದ್ರೆ ತುಂಬಾ ಆಗುತ್ತೆ. ಹಂಗಾಗಿ ನೀವು ಬೇಸಿಕ್ ಬುಕ್ಸ್ ಓದಿ, ನ್ಯೂಸ್ ಪೇಪರ್ ಓದಿ, ಸಿಂಪಲ್ ಆಗಿರೋ ಟಾಪಿಕ್ ತಗೊಳ್ಳಿ, ಟ್ರಾನ್ಸ್ಲೇಟ್ ಮಾಡಿ, ಎಲ್ಲ ನೋಡಿ, 100% ಟ್ರಾನ್ಸ್ಲೇಷನ್ ಪಕ್ಕ ಆಗ್ತೀರಾ. ಸೊ ಎಸ್ಸೆ ಟ್ರಾನ್ಸ್ಲೇಷನ್ 40 ಮಾರ್ಕ್ಸ್ ಇದೆ. ನನ್ನ ಏನಪ್ಪ ಅಂದ್ರೆ 25+ ಇಲ್ಲ ಆಗ್ಬೇಕು, 25+ ಆಗ್ಲೇಬೇಕು. 25+ ಮಿನಿಮಮ್, ಅದು ಮಿನಿಮಮ್ 40ಕ್ಕೆ 25+ ಆಗ್ಲೇಬೇಕು. ಸೊ 35 ಮಾಡಿದ್ರೆ ಯು ಆರ್ ಆನ್ ದಿ ಟಾಪ್, ಅಂದ್ರೆ ನೀವು ಲಿಸ್ಟ್ ಅಲ್ಲಿ ಟಾಪ್ ಆಗೇ ಆಗ್ತೀರಾ, ಅದ್ರಲ್ಲಿ ಡೌಟೇ ಇಲ್ಲ. 25+ ತಗೊಂಡ್ರೆ ಈ ನೆಕ್ಸ್ಟ್ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿಸೈಸ್ ರೈಟಿಂಗ್. ಪ್ರಿಸಿ ರೈಟಿಂಗ್ ಅಂತಾರಲ್ಲ, ಬಟ್ ಅದು ಕರೆಕ್ಟ್ ಪ್ರಿಸೈಸ್ ರೈಟಿಂಗ್, ಸಂಕ್ಷಿಪ್ತ ಬರವಣಿಗೆ. ಪ್ರಿಸೈಸ್ ರೈಟಿಂಗ್ ಅಂದ್ರೆ ಈಗ ಯಾವ್ದಾದ್ರು ಒಂದು ದೊಡ್ಡದಿರುತ್ತೆ, ಏನಪ್ಪಾ ಅಂದ್ರೆ ಈಗ ಯಾವ್ದೋ ಒಂದು ನೀವು ನಾವೆಲ್ಸ್ ನೋಡಿರ್ತೀರಾ, ಬುಕ್ ಓದಿರ್ತೀರಾ, ಫುಲ್ ದೊಡ್ಡ ಬುಕ್ ಬರೆದು ಫಸ್ಟ್ ಒಂದು ಮುನ್ನುಡಿ ಅಂತ ಒಂದು ಚಿಕ್ಕದಾಗಿ ಬರೀತಾರೆ. ಅದರಲ್ಲಿ ಮುನ್ನುಡಿ ಅನ್ನೋದಕ್ಕಿಂತ ಒಂದು ಸಂಕ್ಷಿಪ್ತವಾಗಿ ಏನಪ್ಪಾ ಅಂದ್ರೆ ಇದೇನ್ ಹೇಳುತ್ತೆ ಅಂತ ಬರೀತಾರೆ ಅಷ್ಟೇ. ಬರೀತಾರೆ ಒಟ್ಟಾರೆ ಏನ್ ಹೇಳ್ಕೊಟ್ಟಿದ್ದೀವಿ ಅದರಲ್ಲಿ ಅಂತ. ಸೊ ನಾವು ಅಷ್ಟು ದೊಡ್ಡ ಏನು ನಾವು ಲಿಟರೇಚರ್ ಮಾಡ್ತಿಲ್ಲ. ಈಗ ಪ್ರಿಸೈಸ್ ರೈಟಿಂಗ್ ಅಲ್ಲಿ ನಾನೇನ್ ಹೇಳೋದಂದ್ರೆ, ಏನಾದ್ರು ಒಂದು ಟಾಪಿಕ್ ಕೊಡ್ಲಿ, ಫಸ್ಟ್ ಯಾವ್ದನ್ನೇ ಆಗ್ಲಿ ಓದ್ರಿ ಅಂದ್ರೆ ಅದೇನು ಅನ್ನೋದು ನೋಡಿ. ಪ್ರಿಸೈಸ್ ರೈಟಿಂಗ್ ಅಲ್ಲಿ ಅಡ್ವಾಂಟೇಜ್ ಅಂದ್ರೆ ನೀವು ಕನ್ನಡ ಟು ಇಂಗ್ಲಿಷ್ ಟು ಕನ್ನಡ ಇಲ್ಲ, ಕನ್ನಡದಲ್ಲಿರೋದು ಕನ್ನಡಕ್ಕೆ ಮಾಡಬೇಕು, ಅದನ್ನ ತುಂಬಾ ಚೆನ್ನಾಗಿ ಮಾಡ್ಬೇಕು, ಯಾಕಂದ್ರೆ ಸ್ಟ್ರಾಂಗ್ ಅದು ನಿಮ್ಗೆ. ಅದು ಯಾಕಂದ್ರೆ ಅದ್ರಲ್ಲಿ ಮಾರ್ಕ್ಸ್ ಹೋಯ್ತು ಅಂದ್ರೆ ಅದು ನಿಮ್ ತಪ್ಪಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ಪ್ರಿಸೈಸ್ ರೈಟಿಂಗ್ ಅಲ್ಲಿ ಅದಕ್ಕೆ ನೀವು ಒಂದು ಹೆಡಿಂಗ್ ಕೊಡಿ ಅಂತ, ಕ್ಯಾಪ್ಷನ್ ಕೊಡಬೇಕು, ಶೀರ್ಷಿಕೆ ಕೊಡ್ಲೇಬೇಕು. ನಾನು ಕೊಟ್ಟಿರ್ಲಿಲ್ಲ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದೀನಿ. ಮರ್ತ್ಬಿಟ್ಟು ಆಮೇಲೆ ಬಂದೆ, ಇದು ಅದು ಕೊಡ್ಲಿಲ್ಲ, 1 ಮಾರ್ಕ್ ಹೋಗುತ್ತೆ. ಸೊ ಇಲ್ಲಿ ನೀವು ಲಿಸ್ಟ್ ನೋಡಿದಾಗ ನಮ್ಮ ಬ್ಯಾಚ್ ಅಲ್ಲಿ ಆಲ್ಮೋಸ್ಟ್
ಜನರಲ್ ಮೆರಿಟ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ 2 ಮಾರ್ಕ್ಸ್ ಅಲ್ಲಿ ಎಲ್ಲ ಡಿಫ್ರೆನ್ಸ್ ಆಗೋಯ್ತು. ಹೌದು. ಫಸ್ಟ್ GM ಅಲ್ಲಿ ಸೀಟ್ಸ್ ಆಗಿದ್ದು 2 ಮಾರ್ಕ್ ಅಲ್ಲಿ ಫುಲ್ 100 ಸೀಟ್ ಮೇಲೆ ಫಿಲ್ ಆಯ್ತು. 100-120 ಸೀಟು 2 ಮಾರ್ಕ್ 0.352 0.256 ಈ ತರ ಎಲ್ಲ ಹೋಯ್ತು. ಸೊ ಈ ಡಿಫ್ರೆನ್ಸ್ ಅಲ್ಲ 1 ಮಾರ್ಕ್ ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ, ಲಿಸ್ಟ್ ಇಂದ ಆಚೆ ಕಳಿಸುತ್ತೆ, ಲಿಸ್ಟ್ ಒಳಗಡೆ ತರುತ್ತೆ. ಸೊ ಅದಕ್ಕೆ ಏನಪ್ಪಾ ಅಂದ್ರೆ ಎವ್ರಿ ಕಾರ್ನರ್ ಎವ್ರಿ ಸಿಂಗಲ್ ಹಾಫ್ ಎ ಮಾರ್ಕ್ ಇಂಪಾರ್ಟೆಂಟ್. ಹಾಫ್ ಎ ಮಾರ್ಕ್ ಅರ್ಧ ಮಾರ್ಕ್ ಪಾಯಿಂಟ್ ಲಾಸ್ಟ್ ಕ್ಯಾಂಡಿಡೇಟ್ ಪಾಯಿಂಟ್ 1 ಅಲ್ಲಿ ಒಳಗಡೆ ಇರ್ತಾನೆ. ಪಾಯಿಂಟ್ 1 ಕಡಿಮೆ ತಗೊಂಡ್ರೆ ಹೌದು. ಇದು ಯಾಕಂದ್ರೆ ನಾವು ಆಚೆಯಿಂದ ನೋಡಿದಾಗ ಆಮೇಲೆ ಕಾಂಪಿಟೇಷನ್ ಇದೆ. ಸೊ ಬೇಸಿಕಲಿ ಏನಿದೆ ಇಲ್ಲಿ ತುಂಬಾ ಕಾಂಪಿಟೇಷನ್ ನಮ್ಮಲ್ಲಿ. ಮತ್ತೆ ಈಗ ನೆಕ್ಸ್ಟ್ ನೀವು ಏನು ಕಾಂಪಿಟೇಷನ್ ಗೇರ್ ಅಪ್ ಮಾಡ್ಲೇಬೇಕು ಅಂದ್ರೆ ಎವ್ರಿಬಡಿ ಫೀಲ್ಸ್ ಗವರ್ಮೆಂಟ್ ಸೆಕ್ಟರ್ ಒಂಥರ ಸೆಕ್ಯೂರ್ ಇದೆ ಅಂತ. ಯಾಕಂದ್ರೆ ಈಗ ಲಾಕ್ಡೌನ್ ಆಯ್ತು, ನೆಕ್ಸ್ಟ್ ಏನಾಗುತ್ತೋ, ಎಕಾನಮಿ ಏನಾಗುತ್ತೋ, ಏನೋ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಯಾರು ಏನಾದ್ರು ಕಾಂಪೀಟ್ ಮಾಡ್ಲಿ, ನಾನು ಒಂದೇ ಹೇಳೋದು, ನಮಗೆ ಒಂದು ಎಷ್ಟು ಸೀಟ್ ಇದೆ ಏನಿದೆ ಮುಖ್ಯ ಅಲ್ಲ, ಅಲ್ಲಿ ನಮಗೆ ಅವಕಾಶ ಇದೆಯಾ ಅದ್ ನಮ್ದೇ. ಒಂದಿದ್ರು ಒಂದು ವೇಕೆನ್ಸಿ ಇದ್ರೆ ನಮ್ದೇ. ಹೌದು. ಮತ್ತೆ ಪ್ರಿಸೈಸ್ ರೇಟಿಂಗ್ ಬಗ್ಗೆ ನಾವು ಪರ್ಟಿಕ್ಯುಲರ್ ಆಗಿ ಮಾತಾಡ್ಬೇಕಾದ್ರೆ ವರ್ಡ್ ಕಟ್ ಮಾಡಿ ಬರೆಯೋದಲ್ಲ, ಅದು ಸೆಂಟೆನ್ಸ್ ಬೈ ಸೆಂಟೆನ್ಸ್ ನೋಡ್ಕೊಬೇಕು. ಒಂದು ಸೆಂಟೆನ್ಸ್ ನೋಡಿ ಆ ಸೆಂಟೆನ್ಸ್ ಸಿಂಪಲ್ ಆಗಿ ಹೇಳಿ. ಈಗ ಸುಮ್ಮನೆ ಏನೇನೋ ಒಂದೇ ವರ್ಡ್ನ ರಾಮನು ಬಸ್ ಹತ್ತಿದನು, ಅಲ್ಲಿಂದ ಬಸ್ ಸ್ಟ್ಯಾಂಡ್ ಇದ್ದಾನು, ಮನೆಗೆ ಬಂದನು, ರಾಮನು ಊರಿಂದ ಮನೆಗೆ ಬಂದನು, ಅಷ್ಟೇ. ಸಿಂಪಲ್ ಆಗಿರುತ್ತೆ. ಸಿಂಪಲ್ ಬಸ್ ಹತ್ತಿ ರಾಮನು ಮನೆಗೆ ಬಂದನು, 3 ಸೆಂಟೆನ್ಸ್ ಕೊಟ್ಟಿರ್ತಾರೆ. ಬಟ್ ಅದು ಸಿಂಪಲ್ ಆಗಿ ಕೊಟ್ಟಿರಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳಿದ್ದು ಅದನ್ನ ನಾವ್ ಹೆಂಗೆ ಕಮ್ಮಿ ಮಾಡಬೇಕು, 2 ಸೆಂಟೆನ್ಸ್ ಕ್ಲಬ್ ಮಾಡ್ಬೋದಾ, ಏನಿದೆ ಅಷ್ಟೆಲ್ಲ ಕ್ಲಬ್ ಮಾಡ್ಕೊಂಡು ಸುಮ್ನೆ ಏನಾದ್ರು ಒಂದು ಕೀವರ್ಡ್ ಹಾಕೊಂಡ್ರೆ ಮತ್ತೆ 2 ಕಂಬೈನ್ ಆಗುತ್ತೆ. ಆ ರೀತಿ ಎಲ್ಲ ನೀವು ಪ್ರಿಸೈಸ್ ರೇಟಿಂಗ್ ನೋಡ್ಕೊಂಡ್ರೆ 100% ಪ್ರಿಸೈಸ್ ರೇಟಿಂಗ್ ಅಲ್ಲಿ ಸ್ಕೋರ್ ಆಗುತ್ತೆ. ಬಟ್ ಶೀರ್ಷಿಕೆ ಕೊಡಿ. ಸೊ ಇನ್ನು 10 ಮಾರ್ಕ್ಸ್, ಇದು 10 ಅಲ್ಲಿ 7 ಮಾರ್ಕ್ಸ್ ಬರ್ಲೇಬೇಕು. ಯಾಕಂದ್ರೆ ಅಲ್ಲಿ ಇರೋದಲ್ಲಿ ಮಾಡ್ತಿದೀವಿ, ಬೇರೆ ಏನ್ ಮಾಡ್ತೀವಿ, 7 ಮಾರ್ಕ್ಸ್ ಬರ್ಲೇಬೇಕು. ಅಲ್ಲೊಂದು 25+3 ಅನ್ಕೊಳ್ಳಿ, 28 ವೆರಿ ಗುಡ್ ಮಾರ್ಕ್ಸ್, ವೆರಿ ಗುಡ್ ಸೆಲೆಕ್ಷನ್ ಸ್ಕೋರ್ ಆಗ್ಬಿಡುತ್ತೆ. ಸೊ ನೋಡಿ, ನಾನು ಯಾಕೆ ಪೇಪರ್ 1 ಬಗ್ಗೆ ಸಖತ್ ಎಂಫಸೈಸ್ ಮಾಡ್ತೀನಿ ಅಂದ್ರೆ, ವಿದೌಟ್ ಪೇಪರ್ 1 ಯು ಕಾಂಟ್ ಗೆಟ್ ಥ್ರೂ ದಿ ಎಕ್ಸಾಮ್. ಪೇಪರ್ 1 ಅಲ್ಲಿ ನೀವು ಸ್ಕೋರ್ ಮಾಡಿದ್ರೆ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂತೀನಿ ಅನ್ನೋ ತುಂಬಾ ಕಮ್ಮಿ. ಯಾರೋ ಒಬ್ರು ಏನೋ ಎಷ್ಟೋ 140 ತೆಗೆದ್ರು 100, ಅದು ಇಟ್ಸ್ ಎ ಡಿಫ್ರೆಂಟ್ ಕ್ವಶನ್. ಬಟ್ ಫಾರ್ ಅದೆಂತ ಪೇಪರ್ ಇರ್ಲಿ, ಏನಾದ್ರು ಇರ್ಲಿ, ಎಲ್ಲಾರು ಫುಲ್ ಮಾಡಕ್ ಆಗಲ್ಲ. ನನ್ನ ಪ್ರಕಾರ 90 ಇಸ್ ಮ್ಯಾಕ್ಸಿಮಮ್ ಅನ್ಕೊಂತೀನಿ. ಅದು ಈಗ ನಮ್ಮ ಇದರಲ್ಲೆಲ್ಲ ನೋಡೋದಾದ್ರೆ 80 to 80 ದಿ ಬೆಸ್ಟ್ ಸ್ಕೋರ್. ನಾನು ಎಕ್ಸಾಮ್ ಬರ್ದಾಗ ಎಲ್ಲಾರು ಫಸ್ಟ್ ದಿನ ಎಕ್ಸಾಮ್ ಬರ್ದಾಗ ಎಲ್ಲ 94 96 ಇದಾರೆ ಅಂತ, ನೆಗೆಟಿವ್ 84 ಏನಾಗಿತ್ತು, ಹೋಗ್ಬಿಡು ಈ ಸಲಿನೂ ಆಗಲ್ಲ ಅಂತ ನಾನು ಆ ಇಮ್ಯಾಜಿನೇಷನ್ ಅಲ್ಲಿ ಇದ್ದೆ. ಬಟ್ ಹಂಗೆ ಸ್ಕೋರ್ ಬರಕ್ ಸಾಧ್ಯ ಇಲ್ಲ ಎಂತ, ಯಾಕಂದ್ರೆ ಎರರ್ ಇದ್ದೇ ಇರುತ್ತೆ ಮನುಷ್ಯ. ಈಗ ಓಕೆ, ವಿಲ್ ಕಮ್ ಟು ಫಸ್ಟ್ ಪೇಪರ್. ಫಸ್ಟ್ ಪೇಪರ್ ಅಲ್ಲಿ ನೋಡಿ, ನಾನು ಫಸ್ಟ್ ಏನ್ ಸಜೆಸ್ಟ್ ಮಾಡ್ತೀನಿ, ನೀವು ಆನ್ಸರ್ ಮಾಡೋದಕ್ಕೂ ಎಲ್ಲದಕ್ಕೂ ಓದೋದಕ್ಕೂ ಮೊದಲು ಈ OMR ಶೀಟ್ಸ್ ಬರುತ್ತಲ್ಲ, ಆ OMR ಶೀಟ್ಸ್ ನ ಒಂದು ಫಸ್ಟ್ ದಿನ ಒಂದು 200 ತಂದು ಇಟ್ಕೊಳ್ಳಿ ನಿಮ್ ಪ್ರಿಪರೇಷನ್ಗೆ. ವಾರ ಕ್ವಶನ್ಸ್ ನೀವು ಓದಿರೋದೇ ಆಗಿರ್ಲಿ, ಗೊತ್ತಿರೋದೇ ಆಗಿರ್ಲಿ, ಆ OMR ಶೀಟ್ಸ್ ಅಲ್ಲಿ ಗುಂಡಾಕದ್ ಕಲಿ. ಪೇಪರ್ 2 MCQ. ಯಾಕಂದ್ರೆ ಈ ಮಾರ್ಕಿಂಗ್ ಅಲ್ಲಿ ಮಿಸ್ಟೇಕ್ ಆಗುತ್ತೆ. ಅದು ಎಲ್ಲಾರು ಮಾಡಿರ್ತೀವಿ, ನಾನೊಬ್ಬ ಅಂತ ಅಲ್ಲ, ಅರ್ಶನ ಮಾಡಿರ್ತಾರೆ. 1-2 ಕ್ವಶನ್ ಎಕ್ಸಾಮ್ ಮಿಸ್ ಆಗುತ್ತೆ. ಅದು ಏನೋ ನಾವು ಈಗ ಟೈಮು ಇತ್ತು, ಎಲ್ಲ ಇತ್ತು, ಪೇಪರ್ 2 ಅಲ್ಲಿ ಏನೋ ಮಾಡಕ್ ಹೋಗಿ ಯಾವ್ದೋ ಒಂದ್ ಕಡೆ B ಹೊಡೋದ್ರೆ ಹೋಗಿ C ಹೊಡಿತೀವಿ. ಇಂಥದೆಲ್ಲ 2 ಹೋಗುತ್ತೆ. ಅದೊಂದು ಒಂದು ಕ್ವಶನ್ 6 ಇತ್ತು. ಸೊ ಬೇಸಿಕಲಿ ಇಲ್ಲಿ ನಾ ಹೇಳೋದೇನಪ್ಪ ಅಂದ್ರೆ, ನಾವು ರಾಂಗ್ ಮಾರ್ಕಿಂಗ್ ಮಾಡಿದ್ರೆ ನಾವೇ ಲಿಸ್ಟಿಂದ ಆಚೆ ಬರಕ್ ಏನೇನ್ ಬೇಕು ಅದನ್ನ ಮಾಡ್ಕೊಂತಿದೀವಿ. ಸೊ ದೇರ್ ಶುಡ್ ಬಿ ನೋ ರಾಂಗ್ ಮಾರ್ಕಿಂಗ್. ಫಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ, ಗೊತ್ತಿಲ್ಲದೆ ತಪ್ಪಾಗೋದಕ್ಕೆ ನಮ್ಮ ಹ್ಯೂಮನ್ ಎರರ್ ಆಗ್ಬಾರ್ದು ಮಾರ್ಕಿಂಗ್ ಅಲ್ಲಿ. ಸೊ ಅದಕ್ಕೇನು ಯಾವುದು ಎಷ್ಟೊಂದು ಈಗ ಕ್ವಶನ್ ಪೇಪರ್ ಸೀರೀಸ್ ಮಾಡಿಬಿಟ್ಟಿದ್ದಾರೆ. ಆ ಕ್ವಶನ್ ಪೇಪರ್ಗಳು ತಗೊಳ್ಳಿ, ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ಗಳು ಈಗ ಯಾವುದು ಇನ್ಸ್ಟಿಟ್ಯೂಷನ್ ಅವರು ಬಿಡೋದು, ಈ ಸ್ಟ್ಯಾಂಡರ್ಡ್ ಇರಲಿ ಸಬ್ ಸ್ಟ್ಯಾಂಡರ್ಡ್ ಇರಲಿ, ದಟ್ ಡಸಂಟ್ ಮ್ಯಾಟರ್. ಬಟ್ ಕ್ವಶನ್ಸ್ ಅಂತೂ ಮಾರ್ಕ್ ಮಾಡಬೇಕು. OMR ಶೀಟ್ ಅಲ್ಲೇ ಮಾರ್ಕ್ ಮಾಡಬೇಕು. ರೈಟ್ ಮಾರ್ಕ್ ಹಾಕಿದ್ರೆ OMR ಶೀಟ್ ಅಲ್ಲಿ ಮಾರ್ಕ್ ಮಾಡಬೇಕು. ತುಂಬಾ ಪ್ರಾಕ್ಟೀಸ್ ಆಗುತ್ತೆ ಅದು. ಎರಡನೇದು ಓಕೆ, ವಿಲ್ ಕಮ್ ಟು ಪ್ರಿಪರೇಷನ್. ಟೋಟಲ್ ಇದನ್ನ ಹೇಳೋದಾದ್ರೆ ಪೇಪರ್ 1 ಅಲ್ಲಿ ಲಾಸ್ಟ್ 2 ಸೆಕ್ಷನ್ ಅಡ್ರೆಸ್ ಮಾಡಿದ್ರೆ, ಒಂದು ಟ್ರಾನ್ಸ್ಲೇಷನ್, ಒಂದು ಪ್ರಿಸೈಸ್ ರೇಟಿಂಗ್. ಟ್ರಾನ್ಸ್ಲೇಷನ್ ಅಲ್ಲಿ ಓವರ್ ಆಲ್ ಹೇಳೋದಾದ್ರೆ ಬೇಸಿಕ್ ಇಂಗ್ಲಿಷ್ ಮಾತ್ರ ಟೆಸ್ಟ್ ಮಾಡ್ತಾರೆ,
ಸೊ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಟ್ರಾನ್ಸ್ಲೇಷನ್ ಮಾಡಿ ಎವ್ರಿ ಡೇ 10 ಲೈನ್ ಟ್ರಾನ್ಸ್ಲೇಟ್ ಮಾಡ್ಕೊಂತ ಇಂಪ್ರೂವೈಸ್ ಮಾಡ್ಕೊಂತ ಹೋಗಿ ಅನ್ನೋದು. ಪ್ರಿಸೈಸ್ ರೈಟಿಂಗ್ ಪ್ಯೂರ್ಲಿ ಲಿಬರ್ಟಿ ಇರುತ್ತೆ ನಿಮಗೆ. ಸೆಂಟೆನ್ಸ್ ಅನ್ನ 2-3 ಸೆಂಟೆನ್ಸ್ ಅನ್ನ ಕ್ಲಬ್ ಮಾಡಿ ಮೀನಿಂಗ್ ಕೆಡದೇ ಇರೋ ರೀತಿ ಬರೀಬೇಕಾಗುತ್ತೆ. ಸೊ ಫಸ್ಟ್ ಕೊಟ್ಟಿರೋ ಪ್ರಿಸೈಸ್ ರೈಟಿಂಗ್ ಅಷ್ಟು ಪ್ಯಾರಾಗ್ರಾಫ್ ಓದಿ ಓವರ್ ಆಲ್ ಥೀಮ್ ಅರ್ಥ ಆಗುತ್ತೆ. ಅನ್ನೆಸೆಸರಿ ವರ್ಡ್ಗಳನ್ನ ಅನ್ನೆಸೆಸರಿ ಸೆಂಟೆನ್ಸ್ ತೆಗೆದು ಕ್ಲಬ್ ಮಾಡ್ತಾ ಬರೀ ಪ್ರಿಸೈಸ್ ರೈಟಿಂಗ್ ಆಗುತ್ತೆ. ಲಾಸ್ಟ್ ಅಲ್ಲಿ ಮರಿದಾಗ ಕ್ಯಾಪ್ಷನ್ ಕೊಟ್ಟು ಬರಬೇಕು. 1 ಮಾರ್ಕ್ಸ್ ಅದರ್ವೈಸ್ ಮಿಸ್ ಮಾಡ್ಬೋದು. 100% ಹೋಗುತ್ತೆ. ಇಷ್ಟು ಪೇಪರ್ 1ಗೆ ಸೀಮಿತಗೊಳಿಸ್ಕೋಬಹುದು ಓವರ್ ಆಲ್. ಇನ್ ಪೇಪರ್ 2 ರಿಲೇಟೆಡ್ ಆಗಿ ಹೇಳಿ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್ ಅಂತ ಹೇಳಿ. ಪೇಪರ್ 2 ಸೊ ಈಗ ಒಂದ್ಸಲಿ ಏನಾಗುತ್ತೆ, ಯಾವುದೋ ಒಂದು ಪೇಪರ್ ಅಲ್ಲಿ ಎಕಾನಮಿ ಜಾಸ್ತಿ ಕೇಳಿರ್ತಾರೆ. ಹೌದು, ನಮ್ದು ಉಚ್ಚಾಟ ಶುರು ಆಗುತ್ತೆ, ಟ್ರೆಂಡ್ ಚೇಂಜ್ ಆಗುತ್ತೆ, ಎಕಾನಮಿನೇ ಜಾಸ್ತಿ ಎಕಾನಮಿನೇ ಓದೋದು. ಅಲ್ಲಿ ನೋಡ್ರೆ ಬಂದು ಎಕಾಲಜಿನ ಬೇರೆ ಸಬ್ಜೆಕ್ಟ್ ಬೇರೆ ಯಾವುದೋ ಒಂದು ಕೇಳಿರ್ತಾರೆ. ಸೊ ಈಗ ಅದೇ ಹೇಳಿದ್ನಲ್ಲ 2014 ನಾನು ಕ್ವಶನ್ ಪೇಪರ್ಸ್ ನೋಡಿದೀನಿ. ಆ ಪೇಪರ್ ನೋಡಿದಾಗ ಏನಪ್ಪಾ ಅಂದ್ರೆ ಯಾರು ಒಂಥರ ಕಾನ್ಸೆಪ್ಚುಯಲ್ ರೀಡಿಂಗ್ ಮಾಡ್ತಾರೆ, ಅಂದ್ರೆ ಅರ್ಥ ಮಾಡ್ಕೊಂಡು ಹೋಗ್ತಾರೆ. ಅರ್ಥ ಮಾಡ್ಕೊಂಡು ಹೋದವ್ರಿಗೆ ಪೇಪರ್ ಸುಲಭ ಆಗ್ತದೆ. ಯಾರು ಬಹೆಟ್ ಮಾಡ್ತಾರೆ ಅವ್ರಿಗೆ ಕಷ್ಟ ಆಗ್ತದೆ. ಅಂದ್ರೆ ನೀವು ಹೇಳ್ತಿರೋದು ಹೊರ ಟ್ರೆಂಡ್ ಹೆಂಗಿದೆ ಅಂತ ಹೇಳಿದ್ರೆ ಫ್ಯಾಕ್ಟ್ಸ್ ಕ್ವಶನ್ಸ್ ಡಿಕ್ರೀಸ್ ಆಗಿದೆ, 100%. ಕಾನ್ಸೆಪ್ಟ್ಸ್ ಕ್ವಶನ್ಸ್ ಇನ್ಕ್ರೀಸ್ ಆಗಿದೆ. ಸೊ ಫ್ಯಾಕ್ಟ್ಸ್ ಅನ್ನ ಮಿನಿಮಮ್ ಫ್ಯಾಕ್ಟ್ಸ್ ಅನ್ನ ತಿಳ್ಕೊಳ್ಳೋದ್ರ ಮೂಲಕ ಕಾನ್ಸೆಪ್ಟ್ಸ್ ಇನ್ ಡೆಪ್ತ್ ಆಗಿ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಅಂತಕ್ಕಂಥದ್ದು ಹೇಳ್ತಿರೋದು. ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಹಿಸ್ಟ್ರಿ ಇದೆ, ಅಲ್ಲಿ ಹಿಸ್ಟ್ರಿ ನಾವು ನೆನ್ಪಿಟ್ಕೊಳ್ಳೇಬೇಕು ಕೆಲವೊಂದು ಡೇಟ್ಗಳನ್ನ ಅಥವಾ ಒಂದು ಕ್ರೊನಾಲಜಿಯನ್ನ. ಸಿ ನಿಮ್ಗೆ ಕ್ರೊನಾಲಜಿ ಅಂತ ಹೇಳಿದ ವರ್ಷ ಕ್ರೊನಾಲಜಿ ನೆನ್ಪಿಟ್ಕೊಳ್ಳೋಕೆ ನೀವು ಫ್ಯಾಕ್ಚುಯಲ್ ರೀಡಿಂಗ್ ಮಾಡೋದಾಗಲ್ಲ, ಕಾನ್ಸೆಪ್ಚುಯಲ್ ರೀಡಿಂಗ್ ಮಾಡೋದು. ಸೊ ಈಗ ನಾವು ಗಾಂಧೀಜಿ ಬಂದಿರೋದ್ರಿಂದ ಆಗಲಿ, ಅವರು ಇಂಡಿಪೆಂಡೆನ್ಸ್ಗೆ ಮೂವ್ಮೆಂಟ್ ಮಾಡೋದಾಗ್ಲಿ, ಚೌರಿ ಚೌರ ಇನ್ಸಿಡೆಂಟ್ ಆಗಲಿ, ಕ್ವಿಟ್ ಇಂಡಿಯಾ ಆಗಲಿ, ನಮ್ಗೆ ಏನಪ್ಪಾ ಅಂದ್ರೆ ನಾವು ಯಾವಾಗ ಫ್ಲೋ ಬರುತ್ತೆ, ಯಾವಾಗ ಪ್ಯಾಕ್ಟ್ ಆಗುತ್ತೆ, ಒಂದು ಸಿಮ್ಲಾ ಕಾನ್ಫರೆನ್ಸ್ ಆಗುತ್ತೆ, ಪೂನಾ ಪ್ಯಾಕ್ಟ್ ಆಗುತ್ತೆ, ಇಂಥದ್ದೆಲ್ಲ ಯಾವಾಗ ಆಗುತ್ತೆ ಫ್ಲೋ ಇಟ್ಕೊಬೇಕು. ಅಂದ್ರೆ ಪ್ರತಿಯೊಂದು ವೈ ವಾಟ್ ವೇರ್ ವೆನ್ ಹೌ ಅನ್ನೋ ಒಂದು ಹ್ಯಾಂಗಲ್ ಯಾಕೆ ಹೇಗೆ ಆ ರೀತಿ ನೋಡ್ಕೊಂಡ್ರೆ ಈಗ ಯಾವ್ದಾದ್ರು ಒಂದು ಬೇಸಿಸ್ ಅಲ್ಲಿ ಕೇಳ್ದ ಹಿಸ್ಟ್ರಿನೇ ಸ್ವಲ್ಪ ಸ್ಮಾರ್ಟ್ ಆಗಿ ಕೇಳಿದ್ರು ಹಿಸ್ಟ್ರಿಲಿ, ಅವಾಗ ಏನಪ್ಪ ಹಿಸ್ಟ್ರಿ ನಾವು ಚಿಕ್ಕವರಿಂದ ಹಿಸ್ಟ್ರಿ ಓದಿದೀವಿ, ಇಲ್ಲಿ ಆನ್ಸರ್ ಮಾಡಕ್ಕೆ ಆಗ್ತಿಲ್ಲ, ಪೇಪರ್ ಟಫ್. ಇದು ಪೇಪರ್ ಟಫ್ ಇರಲ್ಲ, ನಾವು ಓದೋ ಮೆಥಡ್ ತಪ್ಪಾಗಿರುತ್ತೆ. ಸೊ ನಾನು ಅದೇ ಹೇಳೋದು, ನಾವು ಓದೋ ಮೆಥಡ್ನ ಈಗ ಟ್ರೆಂಡ್ ತುಂಬಾ ಚೇಂಜ್ ಆಗಿದೆ, ತುಂಬಾನೇ ಚೇಂಜ್ ಆಗ್ಬಿಟ್ಟಿದೆ ಟ್ರೆಂಡ್, ಕಾಂಪಿಟೇಟಿವ್ ಎಕ್ಸಾಮ್ ಟ್ರೆಂಡ್. ಸೊ ಆ ಒಂದು ಆಂಗಲ್ ಹೋಗ್ಬೇಕು. ಮತ್ತೆ ಒಂದು ಮೊದಲೆಲ್ಲ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ವಶನ್ ಕೇಳ್ತಿದ್ರು, ಏನ್ ಕೇಳ್ತಿದ್ರು, ಯಾವುದು ಫಸ್ಟ್ ಉಪಗ್ರಹ ಯಾವುದು, ನಮ್ ದೇಶದ ಯಾವುದು, ಮೂನ್ಗೆ ಯಾವಾಗ ಹೋದ್ರು, ಯಾರು ಹೋದ್ರು, ಈಗ ಅದೆಲ್ಲ ಹೋಯ್ತು. ಮಿಸೈಲ್ ಟೆಕ್ನಾಲಜಿ, ಸ್ಯಾಟಲೈಟ್ ಟೆಕ್ನಾಲಜಿ, ICMR ಅಂದ್ರೆ ಇರ್ತಾರೆ ಈಗ. ನೆಕ್ಸ್ಟ್ ಆಮೇಲೆ ಈಗ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅದ್ರ ದೂರ ಈ ತರ ಎಲ್ಲ ಕೇಳ್ತಾರೆ. ಜೀನ್ ಎಡಿಟಿಂಗ್, ಈ ಒಂದು ಟೋಟಲ್ ಟೆಕ್ನಿಕಲ್ ಕ್ವಶನ್ಸ್ ಕೂಡ ರೈಸ್ ಆಗ್ತದೆ, ತುಂಬಾ ರೈಸ್ ಆಗ್ತಿದೆ. ಈಗ ನೋಡಿ ನಾನು ಅದೇ ಹೇಳೋದು, ನನ್ನ ಒಂದು ಗೆಸ್ ಏನಿರುತ್ತೆ, ನೆಕ್ಸ್ಟ್ ಕೋವಿಡ್ ಮೇಲೆ 1-2 ಕ್ವಶನ್ ಇರುತ್ತೆ. ಪೇಪರ್ 2 ಪೇಪರ್ 1 ಅದ್ರ ಸೆಂಟ್ರಿಕ್ ಆಗಿ ಕ್ವಶನ್ಸ್ ರೈಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೊರೋನಾ ವೈರಸ್, COVID-19 ಇದೆಲ್ಲ ಏನು ಅನ್ನೋದು ನಮ್ಗೆ ಫಸ್ಟ್ ಕ್ಲಾರಿಟಿ ಬರ್ಬೋದು, ಯಾಕಂದ್ರೆ ಈ ಟ್ರೆಂಡ್ ಇರೋದಕ್ಕೆ ಅದನ್ನ ನಾನು ಹೇಳ್ತೀನಿ. ಸೊ ಇಂಥ ವಿಚಾರದಲ್ಲಿ ನಾನು ಸಜೆಸ್ಟ್ ಮಾಡೋದೇನಂದ್ರೆ ನೀವು 100% ಕಾನ್ಸೆಪ್ಚುಯಲ್ ರೀಡಿಂಗ್ ಆಗಬೇಕು. ಆಮೇಲೆ ಈಗ ಎನ್ವಿರಾನ್ಮೆಂಟ್ ಎಕಾಲಜಿ ಮೇಲೆ ಕ್ವಶನ್ಸ್ ಜಾಸ್ತಿ ಆಗಿದೆ, ಎಕಾನಮಿಲಿ ಕಾನ್ಸೆಪ್ಚುಯಲ್ ಕೇಳ್ತಾರೆ, ಟೆಕ್ನಾಲಜಿಲ್ ಆಗಿದೆ, ಮೆಂಟಲ್ ಎಬಿಲಿಟಿ ಎಲ್ಲರಿಗೂ ಕಷ್ಟ ಅನ್ಸುತ್ತೆ. ಬಟ್ ಮೆಂಟಲ್ ಎಬಿಲಿಟಿಲಿ ಒಂದೇ ಸಿಂಗಲ್ ಮೆಥಡ್ ಇಲ್ಲ, ಒಂದು ಕ್ವಶನ್ ಸಾಲ್ವ್ ಮಾಡೋದು ಹಲವಾರು ಮೆಥಡ್ಸ್ ಇರುತ್ತೆ, ಒಬ್ಬೊಬ್ರಿಗೂ ಒಂದೊಂದು ಮೆಥಡ್ ಬರುತ್ತೆ. ಕೆಲವರು ಪರ್ಸೆಂಟೇಜ್ ಏನ್ ಮಾಡ್ತಾರೆ, ಫುಲ್ಲು ಈಕ್ವೇಶನ್ ಹಾಕಿ ಮಾಡ್ತಾರೆ, ಕೆಲವರು ಹಂಗೆ ರಫ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಈ ತರ ಎಲ್ಲ ವರ್ಕ್ ಆಗುತ್ತೆ. ವೇರಿಯಸ್ ಮೆಥಡ್ಸ್. ಮೆಂಟಲ್ ಎಬಿಲಿಟಿ ಕ್ವಶನ್ ಫಸ್ಟ್ ಯೋಚನೆ ಮಾಡ್ಬೇಕು ನಾವು, ಹಿಂಗ್ ಮಾಡ್ಬೇಕು, ಈ ತರ ಆಗುತ್ತೆ, ಹಿಂಗ್ ಮಾಡ್ಬೇಕು. ಈ ತರ ಆದಾಗ ಏನಪ್ಪ ಆಗುತ್ತೆ, ನೀವು ಮೆಂಟಲ್ ಎಬಿಲಿಟಿ ಫಸ್ಟ್ ಯಾವ್ದನ್ನು ಕಷ್ಟ ಅನ್ಕೊಳೋದು ಫಸ್ಟ್ ಕಮ್ಮಿ ಮಾಡ್ಬೇಕು ನಾವು. ಯಾವ್ದೇ ಬಂದ್ರು ನಾನು ಮಾಡ್ತೀನಿ, ಈ ಆಟಿಟ್ಯೂಡ್ ಒಂದು ಬೆಳೆಸ್ಕೊಬೇಕು. ಈ ಆಟಿಟ್ಯೂಡ್ ಇದ್ದಾಗ 100% ಅವ್ನು ಎಂತದೇ ಕ್ವಶನ್ ಕೇಳಿ, ಯಾವುದೇ ಕ್ವಶನ್ ಕೇಳಿ ಅಲ್ಲಾಗುತ್ತೆ. ಪೇಪರ್ 1 ಅಲ್ಲಿ ಫಾಸ್ಟ್ ಆಗಿ ಓದ್ಬೇಕೀಗ. ಅಂದ್ರೆ ನಾನು ಹೇಳೋದು ನಮ್ಮ ಸ್ಟೇಟ್ ಸೆಂಟ್ರಿಕ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿ ಸ್ಟೇಟ್ ಸೆಂಟ್ರಿಕ್ ಅಂತ ಹೇಳಿದ್ರೆ ಒಂದು ಯೂಶುವಲಿ ಸ್ಟೂಡೆಂಟ್ಸ್ ಮೈಂಡ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ನಾವು ರೆಫರೆನ್ಸ್ ಬೇಸಿಕ್ ಬುಕ್ಸ್ ಆಥರ್ ಬುಕ್ಸ್ ಅನ್ನ ಬಿಡೋದಾದ್ರೆ ಜಸ್ಟ್ ಬೇಸಿಕ್ ಬುಕ್ಸ್ ನಾವು NCERT ಓದ್ಬೇಕಾ ಅಥವಾ ನಮ್ಮ ರಾಜ್ಯ ಮಟ್ಟದ DSCERT ಸ್ಟೇಟ್ ಬುಕ್ಸ್ ಓದ್ಬೇಕಾದ್ರೆ ಕ್ವಶನ್ಸ್ ಸ್ಟೂಡೆಂಟ್ಸ್ ಯೂಶುವಲಿ ಕೇಳ್ತಾರೆ. ಇಲ್ಲಿ PSI ಗೆ ಸ್ಪೆಸಿಫಿಕ್ ಆಗಿ ಓದೋದ್ರಿಂದ ಹುಡುಗರು ಯಾವ್ದು ಬೆಸ್ಟ್ ಚಾಯ್ಸ್ ಆಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ ಆಗುತ್ತೆ? ನನಗೆ ಸ್ಟೇಟ್ DSCERT ಸಖತ್ ಯೂಸ್ ಆಗುತ್ತೆ. 100%. ಇದು ಮುಗಿದು ಚೆನ್ನಾಗಿ ತರವಾದ್ಮೇಲೆ ಟೈಮ್ ಇದ್ರೆ ಗೋ ಫಾರ್ NCERT. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಈಗ ಜಿಯೋಗ್ರಫಿಲೆಲ್ಲ ಮಾನ್ಸೂನ್ ಹೆಂಗಾಗುತ್ತೆ ಏನು ಎಲ್ಲ ಕ್ಲೀನ್ ಆಗಿ ಕೊಡ್ತಾರೆ. ಫಸ್ಟ್ ಇಲ್ಲಿ DSCERT ಸ್ಟೇಟ್ ಬುಕ್ಸ್ ಅನ್ನ ಫಸ್ಟ್ ಪಕ್ಕ ಆಗಿ ನಂತರ ಟೈಮ್ ಅವಕಾಶ ಇದ್ರೆ ಅದನ್ನ ಓದಿ. ಮತ್ತೆ ಇದು
ಸಬ್ಜೆಕ್ಟ್ ವೈಸ್ ಅಂದ್ರೆ ನಾವು ಹಿಸ್ಟ್ರಿ ಎಕನಾಮಿ ಪೊಲಿಟಿ ಅಂತ ಎಲ್ಲ ತಗೊಬೋದು. ಈ ಟ್ರೆಂಡ್ ನೋಡ್ಕೊಂಡು ಏನಿದೆ ಕ್ಲಾಸ್ ಅಲ್ಲಿ ಏನ್ ಹೇಳ್ತಾರೆ ಕಾನ್ಸೆಪ್ಚುಯಲ್ ಏನ್ ಕ್ಲಾರಿಟಿ ಬರುತ್ತೆ ಆ ಕ್ಲಾರಿಟಿ ತಗೊಂಡೋದಿ. ಆಮೇಲೆ ಎರಡನೇ ಪಾಯಿಂಟ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಏನಪ್ಪಾ ಅಂದ್ರೆ ಓದ್ತಾರೆ ಮೆಟೀರಿಯಲ್, ಆಮೇಲೆ ಆ ಜೆರಾಕ್ಸ್ ಅಂಗಡಿಲಿ ಈ ಮೆಟೀರಿಯಲ್ ಸಿಕ್ತು, ಈ ಜೆರಾಕ್ಸ್ ಅಂಗಡಿಲ್ಲ ಎಷ್ಟೊಂದು ಏನೋ ಸಿಗುತ್ತೆ, ಅಲ್ಲಿ ಏನೋ ಒಂದು ಇರುತ್ತೆ, ಒಂದು ಕಮ್ಮಿ ಇರುತ್ತೆ, ಒಂದು ಹೆಚ್ಚಿರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಿಲ್ಲ. ಒಂದು ನ್ಯೂಸ್ ಪೇಪರ್, ಒಂದು ಮ್ಯಾಗಝಿನ್ ಬೆಸ್ಟ್ ಚಾಯ್ಸ್. ಒಂದು ನ್ಯೂಸ್ ಪೇಪರ್, ಒಂದು ಮ್ಯಾಗಝಿನ್ ಸ್ಟಿಕ್ ಆದ್ರೆ ಅವ್ರಿಗೆ ಅದು ಸಖತ್ ಅಡ್ವಾಂಟೇಜ್ ಆಗುತ್ತೆ ಅಂತ ಒಂದು ಪರ್ಸನಲ್ ಅಡ್ವೈಸ್. ಸೊ ಏನಂದ್ರೆ ಒಂದು ಪೇಪರ್ ಇನ್ನೊಂದು ನ್ಯೂಸ್ ಪೇಪರ್ ಮೋರ್ ಆರ್ 95-98% ಸೇಮ್ ಇರುತ್ತೆ. ಒಂದು ಮ್ಯಾಗಝಿನ್ ಟು ಅದರ್ ಮ್ಯಾಗಝಿನ್ ಅಷ್ಟೇ ಸೇಮ್ ಇರುತ್ತೆ. ಮೇಜರ್ ಇಶ್ಯೂಸ್ ಎಲ್ಲರೂ ಯಾಕಂದ್ರೆ ಇಲ್ಲ ಅವ್ರ ಪೇಪರ್ ಸೇಲ್ ಆಗಲ್ಲ, ಹಂಗಾಗಿ ಮೇಜರ್ ಇಶ್ಯೂಸ್ ಎಲ್ಲಾ ಪೇಪರ್ ಕವರ್ ಮಾಡ್ತಾರೆ. ಸೊ ಬೆಟರ್ ಒನ್ ನ್ಯೂಸ್ ಪೇಪರ್, ಒನ್ ಮ್ಯಾಗಝಿನ್. ಒನ್ ನ್ಯೂಸ್, ಹೌದು 100%. ಮತ್ತೆ ಆ ನ್ಯೂಸ್ ಪೇಪರ್ ಓದ್ತಾರಲ್ಲ ಎವ್ರಿ ಡೇ, ಅದನ್ನ ಪಾಯಿಂಟ್ಸ್ ಮೇಕಿಂಗ್ ಯೂಸ್ಫುಲ್ ಆಗುತ್ತೆ ಅಂತೀರಾ? ಸೊ ಪಾಯಿಂಟ್ಸ್ ಮೇಕಿಂಗ್ ಫ್ಯಾಕ್ಚುಯಲ್ ಇದಾಗೆಲ್ಲ ಯೂಸ್ ಆಗುತ್ತೆ. ನಾನು ಹೇಳೋದು ಏನಂದ್ರೆ ಈ ತುಂಬಾ ಏನಪ್ಪಾ ಅಂದ್ರೆ ಈ ಎಸ್ಸೆಗೆ ಮತ್ತೊಂದಕ್ಕೆ ಆರ್ಟಿಕಲ್ಸ್ ಕಟ್ ಮಾಡಿ ಇಟ್ಕೊಬಹುದು. ಮತ್ತೆ ನೋಟ್ಸ್ ಏನಪ್ಪಾ ಅಂದ್ರೆ ಜಾಸ್ತಿ ನೋಟ್ಸ್ ಮಾಡೋದು ಬೇಡ. ನನ್ನ ಸಜೆಷನ್ ಬಿಗಿನಿಂಗ್ ಡೇಸ್ ಅಲ್ಲಿ ಪ್ರಿಪರೇಷನ್ ಹತ್ರ ಇದ್ದಾಗ ಜಾಸ್ತಿ ನೋಟ್ಸ್ ಮಾಡೋದು ಬೇಡ. ಫಸ್ಟ್ ಓದಿ ಓಕೆ ಒಂಚೂರು, ಯಾಕಂದ್ರೆ ನೋಟ್ಸ್ ಫಸ್ಟ್ ದಿನ ಓದ್ತಾರೆ, ನೋಟ್ಸ್ ಮಾಡ್ಕೊಂಡು ಹೋದ್ರೆ ನೋಟ್ಸ್ ಮಾಡೋದೇ ಗೊತ್ತಾಗಲ್ಲ. ನಾನು ಹೇಳೋದು 2-3 ತಿಂಗಳು ಓದಿದ್ಮೇಲೆ ಎಲ್ಲ ಲಿಂಕ್ ಅಪ್ ಮಾಡಬಹುದು. ಲಿಂಕ್ ಅಪ್ ಮಾಡಿದಾಗ ಆನಂತರ ನೋಟ್ಸ್ ಮೇಕಿಂಗ್ ಮಾಡಿ. ಅಂದ್ರೆ ಸ್ಟಾರ್ಟಿಂಗ್ 3-4 ಮಂತ್ಸ್ ಕೂತ್ಕೊಂಡು ಸಿಸ್ಟಮ್ಯಾಟಿಕ್ ಬರೀ ಟೆಕ್ಸ್ಟ್ ಬುಕ್ಸ್ ಅನ್ನೇ ಓದಿದ್ರೆ ವಾಟ್ ಈಸ್ ಇಂಪಾರ್ಟೆಂಟ್, ವಾಟ್ ಈಸ್ ನಾಟ್ ಇಂಪಾರ್ಟೆಂಟ್ ಅಂತ ಕ್ಲಾರಿಟಿ ಬರುತ್ತೆ. ನಂತರ ನೋಟ್ಸ್ ಮೇಕಿಂಗ್ ಮಾಡ್ಕೊಂಡ್ರೆ ಕ್ವಾಲಿಟಿ ನೋಟ್ಸ್ ಮೇಕಿಂಗ್ ಆಗುತ್ತೆ ಅನ್ನೋದು. ನೋಡಿ, ನಾವು ಸಬ್ಜೆಕ್ಟ್ ಹಿಂಗ್ ಓದಿ ಅಂತ ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ಪ್ರಿಪರೇಷನ್ ನಲ್ಲಿ ಸ್ಟ್ರಾಟಜಿ ಬೇರೆ ಆಗ್ತಿರುತ್ತೆ. ನೀವು ಯಾವ್ದನ್ನೇ ಓದಿ, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಟ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ, ಹೈಲೈಟರ್ ಮಾರ್ಕ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಬುಕ್ಸ್ ಫಿಕ್ಸ್ ಆಗಿ ಆ ಬುಕ್ಗಳನ್ನ ಪದೇ ರೆಫರ್ ಮಾಡಿ. ಮತ್ತೆ ಸೇಮ್ ನೀವು ಇಲ್ಲಿ ಇದನ್ನ ಹೇಳಿದ್ರಿ, ಬುಕ್ಸ್ ಅನ್ನೋ ಒಂದು ಕ್ವಶನ್ ಇದೆ, ಅದಕ್ಕೆ ಎಕ್ಸಾಕ್ಟ್ ಇನ್ನೊಂದು ಹೇಳ್ತೀನಿ. ಈಗ ಸ್ಟೂಡೆಂಟ್ಸ್ ಒಂದು ಹಿಸ್ಟ್ರಿ ಬುಕ್ ಓದ್ಕೊಂತಾರೆ, ಒಂದು ಯಾವ್ದೋ ಎಕ್ಸಾಂಪಲ್ ಮಾಡರ್ನ್ ಹಿಸ್ಟ್ರಿ ಒಂದು ಬುಕ್ ತಗೊಂಡ್ಬರ್ತಾರೆ, ಓದ್ಕೊಂತಾರೆ. ನೆಕ್ಸ್ಟ್ ಏನ್ ಮಾಡಿದ್ರೆ ಅದು ಮುಗಿತದೆ, ನೆಕ್ಸ್ಟ್ ಇನ್ನೊಂದು ಮಾಡರ್ನ್ ಹಿಸ್ಟ್ರಿ ಬುಕ್ ಬೇರೆ ಆ ಥರದ್ದು ತಗೊಂಡ್ಬರ್ತಾರೆ. ಈ ತರ ಟಾಸ್ಕ್ ಗಳನ್ನ ಮಾಡಕ್ ಹೋಗ್ತಾರೆ ಹುಡುಗರು, ಜಾಸ್ತಿ ಪಾಯಿಂಟ್ಸ್ ಕವರ್ ಆಗುತ್ತೆ ಅನ್ನೋ ಒಂದು ಥಿಂಕಿಂಗ್ ಅಲ್ಲಿ. ಆ ತರ ಅವಶ್ಯಕತೆ ಇಲ್ಲ. ಒಂದು ಸ್ಟ್ಯಾಂಡರ್ಡ್ ಬುಕ್ ಫಿಕ್ಸ್ ಆಗಿ ಮಲ್ಟಿಪಲ್ ರೀಡಿಂಗ್. ನಾವು ಚಿಕ್ಕದೊಂದು ಬಿಪಿನ್ ಚಂದ್ರ ಒಂದು ಮಾಡರ್ನ್ ಹಿಸ್ಟ್ರಿ ಇತ್ತು, ಅದನ್ನ ಓದಿ ಎಲ್ಲ ಬೈಟ್ ಆದಂಗೆ ಆಗ್ಬಿಟ್ಟಿತ್ತು. ಎಲ್ಲೇ ಹೋದ್ರೆ UPSC ಅಲ್ಲಿಂದಾನೆ ಕ್ವಶನ್ ಬರೋದು, PSI ಅಲ್ಲಿಂದಾನೆ ಬರೋದು. ಸಿಂಪಲ್ ಒಂದು ಬುಕ್ ಅನ್ನ ಸ್ಟ್ಯಾಂಡರ್ಡ್ ಬುಕ್ ತಗೊಳ್ಳಿ, ಅದಕ್ಕೆ ಸ್ಟಿಕ್ ಆನ್ ಆಗಿ ಒಂದೇ ಬುಕ್ ಅನ್ನ ಮಲ್ಟಿಪಲ್ ರೀಡಿಂಗ್ ಅನ್ನ ಮಾಡಿ ಅನ್ನೋದು ನಿಮ್ಮ ಸಜೆಷನ್. 100% ಮಲ್ಟಿಪಲ್ ರೀಡಿಂಗ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ಆ ಬುಕ್ ನೋಡ್ತಿದ್ರೆ ನಿಮ್ಗೆ ಲೈನ್ ನೋಡ್ತಾ ಇರುತ್ತೆ ತಲೆಯಲ್ಲಿ ಹಿಂಗೆ ಅಂತ, ಬಟ್ ಅದನ್ನ ಅರ್ಥ ಮಾಡ್ಕೊಂಡು ಓದಿ. ಹಿಸ್ಟ್ರಿನೇ ಆಗ್ಲಿ ಎಲ್ಲಾನು ಅರ್ಥ ಮಾಡ್ಕೊಂಡು ಓದೋದೇ ಮೇನ್ ಕೀ ಇದೆ. ಬೈಟ್ ಮಾಡೋದಿಲ್ಲ. ನೀವು ನೀಟಾಗಿ ಕುಂತ್ಕೊಂಡು ಫೋಕಸ್ಡ್ ಆಗಿ ಓದಿ. ಆಮೇಲೆ ಕರೆಂಟ್ ಅಫೇರ್ಸ್ ನೀವು ನಿಮ್ಮ ಫ್ರೆಂಡ್ ಯಾರಾದ್ರೂ ಇರ್ತೀರಿ, ಸ್ಟ್ರಿಕ್ಟ್ಲಿ ಏನಾದ್ರೂ ವಿಚಾರ ನ್ಯೂಸ್ ಪೇಪರ್ ಅದು ಡಿಸ್ಕಸ್ ಮಾಡಿ. ಆದ್ರೆ ನಿಮ್ ಡಿಸ್ಕಷನ್ ಬೇರೆದಕ್ಕೆ ಹೋಗ್ಬಾರ್ದು. ಯಾವ್ದೋ ಒಂದು ಪೊಲಿಟಿಕಲ್ ಸೆಂಟ್ರಿಕ್ ಮೂವಿನೋ ಆ ಫ್ಯಾನ್ ಬೇಸ್ ಅವ್ರದಂಗ ಅದಕ್ಕೆ ಹೋಗ್ಲೇಬಾರ್ದು. ಎಕ್ಸಾಮ್ ಸರೌಂಡಿಂಗೇನೆ ಆ ಡಿಸ್ಕಷನ್. ಸೊ ಮೇ ಬಿ ಈ ಪ್ರಾಬಬಿಲಿಟಿ ಇರ್ಬೋದು, ನಿಮ್ದೊಂದು 5 ಐಡಿಯಾ ಇರುತ್ತೆ, ಅವ್ರದ್ದೊಂದು 5 ಐಡಿಯಾ ಇರುತ್ತೆ. ಈ ತರ ಇಲ್ಬೋದು. ಯಾಕಂದ್ರೆ ನಾವು ನಮ್ಮ ಫ್ರೆಂಡ್ಸ್ ಅಲ್ಲಿ ಎಕ್ಸಾಮ್ ಒಂದಿನ 2 ದಿನ ಇದ್ದಂಗೆ ಕುಂತು ಇದು ಬರ್ಬೋದು ಅಂತ ಒಂದು 200-300 ಕ್ವಶನ್ ಡಿಸ್ಕಸ್ ಮಾಡೋ ಒಂದು 21 ಬರೋದು. ಅಂದ್ರೆ ಡಿಸ್ಕಷನ್ ಕೂಡ ಯೂಸ್ಫುಲ್ ಆಗುತ್ತೆ. 100%. ಬಟ್ ಅಂದ್ರೆ ಚೆನ್ನಾಗಿ ಓದಿ ಒಂದು ಹಾಫ್ ಅನ್ ಅವರ್ 1 ಅವರ್ ಮಾತ್ರ ಪರ್ ಡೇ ರೀಡಿಂಗ್ ಅನ್ನ ಮಾಡ್ಕೊಳ್ಳಿ. ಡಿಸ್ಕಷನ್ ಮಾಡ್ಕೊಳ್ಳಿ. ಡಿಸ್ಕಷನ್ ಆಗಿರುತ್ತೆ ರೈಟ್ ಟ್ರ್ಯಾಕ್. ಅಂದ್ರೆ ಎಕ್ಸಾಮ್ ಸೆಂಟರ್ಗೆ ಡಿಸ್ಕಷನ್ ಆಗ್ತದೆ, ಬಟ್ ಡೇ ಫುಲ್ ಡಿಸ್ಕಷನ್ ಆಗಬಾರ್ದು. ಈವ್ನಿಂಗ್ ಬೆಳಗ್ಗೆ ಸಂಜೆವರೆಗೂ ಓದಿ ಹೆಕ್ಟಿಕ್ ಅನ್ಸುತ್ತೆ, ಸಂಜೆ ಓಡಾಡ್ಕೊಂಡು ಹಾಫ್ ಅನ್ ಅವರ್ ಡಿಸ್ಕಷನ್. ಪರ್ಸನಲ್ ರೀಡಿಂಗೇನೆ ಇಂಪಾರ್ಟೆಂಟ್. ನಾನು ಯಾಕಂದ್ರೆ ಈಗ ನಮಗೂ ಬಿಗಿನಿಂಗಲ್ಲಿ ಗೊತ್ತಾಗ್ತಿರ್ಲಿಲ್ಲ ಏನು ಓದಬೇಕು ಅಂತ. ಸುಮ್ಮನೆ ಅದು ಇದು ಬಟ್ ಒಂದು ಸ್ವಲ್ಪ ದಿನ ಓದಿದ್ಮೇಲೆ ಏನಪ್ಪ ಅಂದ್ರೆ ಓಕೆ ಇಷ್ಟು ಓದಿದ್ರೇನೆ ನೀಟಾಗಿ ಅರ್ಥ ಆಗುತ್ತೆ. ಆಮೇಲೆ ಓದ್ಬೇಕಾದ್ರೆ ನಾವು ಈ ರೀತಿ ಓದ್ಬೇಕು, ಕಾನ್ಸೆಪ್ಟ್ಸ್ ಓದ್ಬೇಕಾದ್ರೆ ನಮ್ಮ ಬೇರೆ ಫ್ರೆಂಡ್ಸ್ ನೋಡಿ ನಾವು ಕಲ್ತಿದ್ವಿ ಅದನ್ನ. ಅವ್ರಿಗೆ ನೀಟಾಗಿ ಟು ದಿ ಪಾಯಿಂಟ್ ಓದ್ಕೊಂಡು ಎಂಡಿಗೆ ಬರೋರು. ಸೊ ಹಂಗಾಗಿ ಏನಪ್ಪ ಅಂದ್ರೆ ಏನಿದೆ ಓದೋದು ಒಂದೇ ದಿನ 5 ಚಾಪ್ಟರ್ಸ್ ಏನೋ ಓದೋದ್ರಲ್ಲ ಅರ್ಥ ಇಲ್ಲ, ಒಂದೇ ಚಾಪ್ಟರ್ ನೀಟಾಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಅರ್ಥ ಇಲ್ಲ. ಈ ಟ್ರೆಂಡ್ ಅನ್ನು ನೋಡಿದ್ರೆ ಈಗ ನಮ್ಮ 2014 ಬ್ಯಾಚ್ ಹೊರತಾಗಿ 2014 ನಂತರ ಆದಂತಹ ರಿಕ್ರೂಟ್ಮೆಂಟ್ ನೋಡಿದ್ರೆ ಟ್ರೆಂಡ್ ಅಲ್ಲಿ ಪೇಪರ್ 2 ನಲ್ಲಿ MCQ ರಿಲೇಟೆಡ್ ಪೇಪರ್ ಅಲ್ಲಿ ಏನು ಸ್ಪೆಷಲ್ ಡಿಫರೆನ್ಸ್ ಅನಿಸ್ತಾ ಇದೆ ನಿಮಗೆ? ಅದೇ ಹೇಳಿದ್ನಲ್ಲ, ಇಲ್ಲಿ ಸ್ಟ್ಯಾಟಿಕ್ ಕಾನ್ಸೆಪ್ಟ್ಸ್ ಕಮ್ಮಿ ಆಗಿದೆ, ಡೈನಾಮಿಕ್ ಕಾನ್ಸೆಪ್ಟ್ಸ್ ಜಾಸ್ತಿ ಆಗಿದೆ. ಎಕಾಲಜಿ ನಾನು ಅದೇ ಹೇಳಿದೆ ಅಂದ್ರೆ ಮೊದಲಲ್ಲಿ ಈ ಏರಿಯಾಗಳು ಅಷ್ಟು ಇಂಪಾರ್ಟೆನ್ಸ್ ತಗೊಂಡಿರ್ಲಿಲ್ಲ. ಎಕಾಲಜಿ, ಆರ್ಟ್ ಅಂಡ್ ಕಲ್ಚರ್ ಕ್ವಶನ್ಸ್ ಬರುತ್ತೆ. ಡ್ಯಾನ್ಸ್ ಫಾರ್ಮ್ಸ್ ಕೇಳ್ತಾರೆ. ನಾಗಾಲ್ಯಾಂಡ್ ಅಲ್ಲಿ ಫೋಕ್ ಸಾಂಗ್ಸ್ ಇರ್ಬೋದು, ಫೋಕ್ ಡ್ಯಾನ್ಸಸ್ ಇರ್ಬೋದು, ಕ್ಲಾಸಿಕಲ್ ಡ್ಯಾನ್ಸಸ್ ಇರ್ಬೋದು, ಪೇಂಟಿಂಗ್ಸ್ ಇರ್ಬೋದು, ಆರ್ಕಿಟೆಕ್ಚರ್ ಇರ್ಬೋದು, ಸ್ಕಲ್ಪ್ಚರಿಂಗ್ ಇರ್ಬೋದು. ಪೇಂಟಿಂಗ್ ಡ್ಯಾನ್ಸ್ ಫಾರ್ಮ್ಸ್ ಎಲ್ಲ ಕೇಳಿದ್ವಿ. ಅದ್ರಲ್ಲಿ ಏನಾದ್ರು ಗೊತ್ತಾ, ಯಾವ್ದಾದ್ರು ಒಂದು ಮೇಜರ್ ಕಾನ್ಕ್ಲೇವ್ ಇವೆಂಟ್ ನಡೆಯುತ್ತೆ, ಅಲ್ಲಿ ಏನಾದ್ರು ಆಗಿರುತ್ತೆ. ಹೌದು, ಅಂದ್ರೆ ಅದನ್ನು ಕೂಡ ಡೈನಾಮಿಕ್ ಲಿಂಕ್ ಮಾಡ್ತಾರೆ. ಅಂದ್ರೆ ನಾವು ಅದನ್ನ ಅವತ್ತು ಒಂದು ಪೇಪರ್ ಅಲ್ಲಿ ನೋಡಿರ್ತೀವಿ ಅದನ್ನ.
ಏನೋ ಹುಡುಗರು ಯಾರೋ ಡ್ಯಾನ್ಸ್ ಮಾಡಿದಾರೆ, ಏನೋ ಒಂದು ಮ್ಯೂಸಿಕ್ ಬಾರ್ಸವ್ರೆ, Okay. ಅದು ಇದು ಅನ್ಕೊಂಡು ಸುಮ್ಮನೆ ಆಗ್ತೀವಿ. ಬಟ್ ಹಂಗಿರಲ್ಲ ಅದು. ಅಂದ್ರೆ ವೈ ದಟ್ ಕ್ವಶನ್ ಹ್ಯಾಸ್ ಅರೈಸ್ಡ್ ಅಂದ್ರೆ ಅಲ್ಲಿಂದ ಬಂದಿರುತ್ತೆ. ಓಕೆ. ಸೊ ಅದನ್ನ ನಾವು ಲಿಂಕ್ ಮಾಡೋದು ಕಲಿಬೇಕು. ಅದನ್ನ ನಾವು ಲಿಂಕ್ ಮಾಡೋದು ಕಲ್ತ್ರೆ 100% ಎಕ್ಸಾಮ್ ಪ್ರಿಪರೇಷನ್ ಕರೆಂಟ್ ಅಫೇರ್ಸ್ ಜೊತೆಗೆ ನಿಮ್ದು ಏನು ಸಬ್ಜೆಕ್ಟ್ ಇದೆ ಅದು ಕವರ್ ಆಗ್ತಾ ಇರುತ್ತೆ. ಮತ್ತೆ ಸಬ್ಜೆಕ್ಟ್ ವೈಟೇಜ್ ಸಹಜವಾಗಿ ಸ್ಟೂಡೆಂಟ್ಸ್ ಏನು ಕ್ವಶನ್ಸ್ ಕೇಳ್ತಾ ಇದ್ರೆ ಸರ್ ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಅಥವಾ ಯಾವ ಸಬ್ಜೆಕ್ಟ್ ಜಾಸ್ತಿ ಟೈಮ್ ಕೊಡಬೇಕು ಅಥವಾ ಯಾವ ಸಬ್ಜೆಕ್ಟ್ ಜಾಸ್ತಿ ವೈಟೇಜ್ ಕೊಡಬೇಕು, ಈ ಥರ ಕ್ವಶನ್ಸ್ ಅನ್ನ ಸೈಕಾಲಜಿಕಲಿ ಇಟ್ಕೊಂಡಿರ್ತಾರೆ ಸ್ಟೂಡೆಂಟ್ಸ್. ಅಥವಾ ನನಗೆ ಹಿಸ್ಟ್ರಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಸೊ ಹಿಸ್ಟ್ರಿ ಜಾಸ್ತಿ ಓದ್ಕೋತೀನಿ, ಎಕನಾಮಿಕ್ಸ್ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ, ಅದನ್ನು ಅದು ಪರವಾಗಿಲ್ಲ, ಅದು ಬಿಟ್ಟು ಬೇಕಾದ್ರೆ ಎಕ್ಸಾಮ್ ಪಾಸ್ ಮಾಡ್ತೀನಿ, ಈ ಥರ ಎಲ್ಲ ಸೈಕಾಲಜಿ ಇರುತ್ತೆ ಸ್ಟೂಡೆಂಟ್ಸ್ಗೆ. ಅದು ರಿಲೇಟೆಡ್ ಏನು ಹೇಳ್ತೀರಾ? ಯಾವ ಸಬ್ಜೆಕ್ಟ್ ಚೆನ್ನಾಗಿ ಓದ್ಬೇಕು ಅಂದ್ರೆ ಎಕ್ಸಾಮ್ ದಿನ ಗೊತ್ತಾಗ್ತದೆ, ಯಾವ್ದು ಓದ್ಬಾರ್ದಿತ್ತು. ಸೊ ಹಂಗಿಲ್ಲ. ಯಾಕಂದ್ರೆ ಒಂದೊಂದು ಪೇಪರ್ ಅಲ್ಲಿ ನಾವು ಬರೆದ 16-18 ಎಕನಾಮಿಕ್ ಕ್ವಶನ್ ಕೇಳಿದ್ರು. ಅಲ್ಲಿವರೆಗೂ ಅದರ ಹಿಂದಿನ ಪೇಪರ್ ಎಲ್ಲ 1-2 ಬರ್ತಾ ಇತ್ತು. 18 ಕ್ವಶನ್ ಕೇಳಿದ್ರು. ಎಕನಾಮಿ ಬಿಟ್ಟು ಅವ್ನ ಕತೆ ಏನೋ ಒಂದು ಲಿಸ್ಟಿಗೆ ಬರಕ್ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ ಅಂತೇಳಿ ಅದ್ರ ನೆಕ್ಸ್ಟ್ ಪೇಪರ್ ಎಕನಾಮಿಲಿ 1-2 ಬಂತು. ಮೆಂಟಲ್ ಎಬಿಲಿಟಿ ಸೊ ಅದು ಹಂಗ ನಾವು ರೆಸ್ಟ್ರಿಕ್ಟ್ ಮಾಡ್ಕೊಳಕ. ಆ ಪ್ರಿಪರೇಷನ್ ನೀವು ಆ ಆಂಗಲ್ ಅಲ್ಲಿ ಹೋದ್ರೆ ತಪ್ಪು. ಎಲ್ಲಾನು ಓದಿ, ಯಾವ್ದು ಕಷ್ಟ ಇಲ್ಲ. ನಾನು ಹೇಳಿದ್ವಲ್ಲ, ಟೀಚ್ ಮಾಡ್ಬೇಕಾದ್ರೆ ನಂದು ಇಂಜಿನಿಯರಿಂಗ್, ನಾನು ಟೀಚ್ ಮಾಡ್ತೀನಿ ಜಾಸ್ತಿ. ನಾನು ಓದಿದ್ದು ಇಂಜಿನಿಯರಿಂಗ್, ಬಟ್ ನನಗೆ ಮೆಂಟಲ್ ಎಬಿಲಿಟಿ ನನಗೆ ಕಷ್ಟ. ಎಕನಾಮಿ ನಾನು ಟೀಚ್ ಮಾಡ್ತಿದ್ದೆ. ಸೊ ಎಕನಾಮಿ ನಂಗೆ ಆರಾಮಾಗಿತ್ತು, ಆರಾಮಾಗಿ ಟೀಚ್ ಮಾಡ್ತಿದ್ದೆ. ಅಂದ್ರೆ ಯಾಕಂದ್ರೆ ಕಾನ್ಸೆಪ್ಟ್ಸ್ ಅರ್ಥ ಆಗಿ ಶುರು ಆದ್ಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಕರೆಂಟ್ ಟ್ರೆಂಡ್ಸ್ ಏನ್ ಕರೆಂಟ್ ಅಫೇರ್ಸ್ ಇದೆ ಅದನ್ನು ಮಾಡ್ಕೊಂತಿದ್ದೆ. ಸೊ ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ, ಯಾಕಂದ್ರೆ ನಮ್ಮಲ್ಲಿ ಮಧ್ಯದಲ್ಲಿ ಏನು ಈ ಗ್ಯಾಪ್ ಆಯ್ತು, ಅವಾಗ ನಾನು ಲೈಫ್ ಒಂದು ಏನೋ ಒಂದು ಸುಮ್ಮನೆ ಐಡಲ್ ಆಗಿ ಕುಂತ್ಕೊಳಕ್ ಆಗ್ತಿರ್ಲಿಲ್ಲ. ಸೊ ಟೀಚಿಂಗ್, ಯಾಕಂದ್ರೆ ನನಗೆ ಫೀಲ್ಡ್ ಬಿಟ್ಟು ಹೋಗ್ಬಾರ್ದಾರ ನನ್ನ ತಲೆಯಲ್ಲಿ. ಟೀಚಿಂಗ್ ಮಾಡೋದ್ರಿಂದ ಸ್ವಲ್ಪ ನನಗೆ ಕೈ ಖರ್ಚು ದುಡ್ಡು ಆಗುತ್ತೆ, ಜೊತೆಗೆ ಒಂದು ನಾಲೆಡ್ಜು ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಒಂದು ಪಾಠ ಮಾಡ್ಬೇಕು ನಾವು ಅಪ್ಡೇಟ್ ಇರಲೇಬೇಕು, ಇಲ್ಲಾಂದ್ರೆ ಹುಡುಗರು ನಮ್ಗಿಂತ ಸಖತ್ ಅಪ್ಡೇಟ್ ಇರ್ತಾರೆ ಈಗಿನ ಟ್ರೆಂಡ್ ಅಲ್ಲಿ. ಸೊ ಅವ್ರು ನಮ್ಮನ್ನು ಕ್ವಶನ್ ಮಾಡಿದಾಗ ಅದು ಎಂಬರಾಸಿಂಗ್ ಇರುತ್ತೆ. ಸೊ ಹಂಗಾಗಿ ಆ ಹುಡುಗರಿಗಿಂತ ಜಾಸ್ತಿ ನಾವು ಓದೋದಿದ್ದಾಗ ನಮ್ಗೆ ಆಬ್ವಿಯಸ್ಲಿ ಅದು ಅಡ್ವಾಂಟೇಜ್ ಆಗುತ್ತೆ. ಸೊ ಅಂದ್ರೆ ನಿಮ್ಮ ಮಾತ್ರ ಓವರ್ ಆಲ್ ಥೀಮ್ ಏನಂತ ಹೇಳಿದ್ರೆ, ಯಾವ ಸಬ್ಜೆಕ್ಟ್ ಯಾರಿಗೂ ಕಷ್ಟ ಆಗಲ್ಲ, ಇಲ್ಲಿ ಎಲ್ಲಾ ಸಬ್ಜೆಕ್ಟ್ ಬೇಸಿಕ್ ಕಷ್ಟ. ಹೌದು. ಸೊ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಬ್ಜೆಕ್ಟ್ ಅರ್ಥ ಆಗ್ಲೇಬೇಕು. ಒಂದು ಈ ಸಬ್ಜೆಕ್ಟ್ ಇಂಪ್ರೂವ್ ಏನು ಇಂಪಾರ್ಟೆಂಟ್, ಇನ್ನೊಂದು ಸಬ್ಜೆಕ್ಟ್ ಇಂಪಾರ್ಟೆಂಟ್ ಅಂತ ಯಾವ್ದು ಗೇಜ್ ಮಾಡ್ಲಿಕ್ಕಾಗಲ್ಲ. ಗಿವ್ ಈಕ್ವಲ್ ಇಂಪಾರ್ಟೆನ್ಸ್ ಟು ಎವರಿ ಸಬ್ಜೆಕ್ಟ್. ನಾನು ಅದು ಈಗ ಇಫ್ ಯು ಫೈಂಡ್ ಇಟ್ ರಿಯಲಿ ಡಿಫಿಕಲ್ಟ್, ನಾನು ಹೇಳ್ತೀನಿ ಕೇಳಿ, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಇದೆ ಆ ಸಬ್ಜೆಕ್ಟ್ ಬಗ್ಗೆ. ಅದನ್ನ ಸಿಂಪಲ್ ಆಗಿ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಏನೋ ಒಂದು ರಿಲೇಟ್ ಮಾಡಿ ತೋರಿಸ್ತಾರೆ. ಫಾರ್ ಎಕ್ಸಾಂಪಲ್ ಈಗ ರಾಕೆಟ್ PSLV GSLV ನೋಡ್ರೆ ದೇ ಶೋ ಹೌ ಇಟ್ ವರ್ಕ್ಸ್ ಇನ್ ಯೂಟ್ಯೂಬ್. ಎರಡರ ಟೆಕ್ನಿಕಲ್ ಡಿಫರೆನ್ಸ್ ಏನಾಗುತ್ತೆ, ಅಲ್ಲಿ ಯಾವ್ದು ಫ್ಯೂಯಲ್ ಲೋಡ್ ಮಾಡ್ತಾರೆ, ಲೋಡ್ ಮಾಡ್ತಾರೆ, ಇದು ಪ್ರೊಪಲೆಂಟ್ ಯಾವುದು, ಈ ತರ ಎಲ್ಲ ಮಾಡ್ತಾರೆ. ಅಂತ ಟಿವಿಲಿ ತೋರಿಸ್ತಾರೆ. ನನ್ಗೆ ಏನೋ ತಗೋದೇ ಹೇಳ್ತೀವಿ, ಅಲ್ಲಿ ನೋಡಿ ಹೇಳಿರ್ತೀವಿ ಅದನ್ನ. ಸೊ ಅಂತ ನೋಡಿದಾಗ ಏನಪ್ಪ ಅಂದ್ರೆ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬಂದ್ಬಿಡುತ್ತೆ. ಎಷ್ಟೊಂದು ಜನ ಈಗ ಏನಪ್ಪ ಅಂದ್ರೆ, ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ವೆಬ್ಸೈಟ್ಸ್ ಬಂದಿದೆ. ಎಷ್ಟೊಂದು ಕರೆಕ್ಟ್ ಆಗಿರೋ ಒಂದು ವೆಬ್ಸೈಟ್ ಚೂಸ್ ಮಾಡಿ. ಬಟ್ ನಾನು ಫಸ್ಟ್ ನೀವು ಓದ್ಕೊಳ್ಳಿ, ಆಮೇಲೆ ವೆಬ್ಸೈಟ್ ಅಲ್ಲಿ ಹೋಗಿ ನಿಮ್ಗೆ ಅರ್ಥ ಆಗುತ್ತೆ. ಈಗ ಎಷ್ಟೋ ಜನ ಏನಾಗುತ್ತೆ, ಆ ವೆಬ್ಸೈಟ್ ನೋಡು, ಈ ವೆಬ್ಸೈಟ್ ನೋಡ್ಕೊಂಡು ಏನು ತಗೊಂಡಿರಲ್ಲ, ಅದ್ರಿಂದ ಏನು ತಗೊಂಡಿರಲ್ಲ. ಅದಾಗಬಾರ್ದು. ಅಂದ್ರೆ ಸಬ್ಜೆಕ್ಟ್ ನ ಚೆನ್ನಾಗಿ ತರೋಪಾಗಿ MCQ ಸಾಲ್ವ್ ಮಾಡೋದಕ್ಕೋ ಈ ತರ ಜಸ್ಟ್ ಎವ್ಯಾಲ್ಯೂಯೇಷನ್ ಪರ್ಪಸ್ ವೆಬ್ಸೈಟ್ ನ ರೆಫರೆನ್ಸ್ ಇಟ್ಕೊಳ್ಳೋದು ಜಸ್ಟ್ ಒಂದು ವೆಬ್ಸೈಟ್ ಎನಫ್ ಅಂತ. ತುಂಬಾ ಇರೋ ಟೈಮಲ್ಲಿ ಇಂಟರ್ನೆಟ್ ಅಲ್ಲಿ ಸ್ಪೆಂಡ್ ಮಾಡೋದು ಪ್ರಿಪರೇಷನ್ ಅಂತ ಆಗೋದು. ಪ್ರಿಪರೇಷನ್ ಆಗಲ್ಲ, ಫಸ್ಟ್ ಓದ್ಬೇಕು. ನಾವು ಸೀರಿಯಸ್ ಆಗಿ ಹೇಳ್ತೀನಿ, ಈ ಸಿವಿಲ್ ಸರ್ವಿಸ್ ಫೀಲ್ಡ್ ಬಂದು ಓದೋಕೆ ಶುರು ಮಾಡಿದ್ಮೇಲೆ ಒಂದು ಏನನ್ಸ್ತಂದ್ರೆ, ಸೈಕಾಲಜಿಕಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ವಿ ನೋ ಮೆನಿ ಥಿಂಗ್ಸ್. 100% ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ರೀಡಿಂಗ್ ಇರಬೇಕು. ಅಂದ್ರೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಕಾಂಪಿಟೇಟಿವ್ ಎಕ್ಸಾಮ್ ಒಂದು ಬ್ಯೂಟಿ ಏನಂತ ಹೇಳಿದ್ರೆ, ಪ್ರತಿಯೊಂದು ಸಬ್ಜೆಕ್ಟ್ ಬಗ್ಗೆ ಬೇಸಿಕ್ಸ್ ಗೊತ್ತಿರುತ್ತೆ. ಪ್ರತಿಯೊಂದು ಫೀಲ್ಡ್, ಎಕನಾಮಿಕ್ ಫೀಲ್ಡ್, ಪೊಲಿಟಿಕಲ್ ಫೀಲ್ಡ್, ಎಕಾಲಜಿಕಲ್ ಫೀಲ್ಡ್, ಟೆಕ್ನಿಕಲ್ ಫೀಲ್ಡ್, ಕಲ್ಚರಲ್ ಫೀಲ್ಡ್, ಎನಿ ಫೀಲ್ಡ್ ಬೇಸಿಕ್ಸ್ ನಮ್ಗೆ ಅಟ್ಲೀಸ್ಟ್ ಅದ್ರ ಒಂದು ಕ್ಲಾರಿಟಿ ಇರುತ್ತೆ. ನೀವು ಒಂದು ಏನು ಅಡ್ವಾಂಟೇಜ್ ಅಂತ ಹೇಳ್ತೀನಿ ಕೇಳಿ. ಒಂದು ನ್ಯೂಸ್ ಪೇಪರ್ ಓದಬೇಕಾದ್ರೂ ಇಲ್ಲ ಯಾರೋ ಒಂದು ಏನೋ ಹೇಳಿದಾಗ ಅದು ಅರ್ಥ ಆಗುತ್ತೆ ನಮ್ಗೆ. ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಸೊ ಆ ಕೆಪಬಿಲಿಟಿ ಅಂತ ಕೊಡ್ತೀವಿ ಫೀಲ್ಡ್. ಸೊ ಅದೇ ಅವಾಗ ವೆನ್ ವಿ ಆರ್ ತರೋ ಅನ್ನೋದಕ್ಕಿಂತ ವೆನ್ ವಿ ನೋ ಕಾನ್ಸೆಪ್ಟ್. ನಾನು ಅದಕ್ಕೆ ಎಕ್ಸಾಮ್ ಈಗ ನೋಡಿ, ಬೈಟ್ ಮಾಡಿದ್ರು ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಸೊ ನಾನು ಕಾನ್ಸೆಪ್ಚುಯಲ್ ರೀಡಿಂಗ್, ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ನೀವು ನೆಕ್ಸ್ಟ್ PSI ಆಗ್ತೀರಾ, ಅದ್ರ ಮೇಲೂ ಹೋಗ್ತೀರಾ, ಫಸ್ಟ್ ತಿಳ್ಕೊಂಡಲ್ಲೇ ಹೋದ್ರೆ ಪ್ರತಿಯೊಂದನ್ನು ಕೂಡ ಸರ್ಫೇಸ್ ಸ್ವಲ್ಪ ಬಿಲೋ ಸರ್ಫೇಸ್ ಓದಿ, ಸರ್ಫೇಸ್ ಡೆಪ್ತಿಗೆ ಓದಿ ಸ್ವಲ್ಪ ಅಂತಕ್ಕಂಥದ್ದು. ಎಲ್ಲರೂ ಸರ್ಫೇಸ್ ಲೆವೆಲ್ಗೆ ಓದ್ಕೊಂತಾರೆ. 1-2 ಅಡಿ ಸ್ವಲ್ಪ ಅಂತ ಡೀಪ್ ಆಗಿ ಓದ್ಕೊಂಡ್ರೆ ಸೆಲೆಕ್ಷನ್ ಚಾನ್ಸಸ್ ಹೈ, ಕ್ಲಾರಿಟಿ ಇರುತ್ತೆ. ಎಷ್ಟೊಂದ್ಸಲ ಕ್ವಶನ್ ಏನು ಅಂತ ಅರ್ಥ ಮಾಡ್ಕೊಳಲ್ಲ, ಮೇಜರ್ ಫೇಲ್ಯೂರ್ ಅಲ್ಲಿ ಸ್ಕೋರ್ ಆಗಲ್ಲ ಅಂತಾರೆ. ಸರ್ ಎಲ್ಲ ಬರ್ತಿದೆ ಸರ್, 4 ಪೇಜ್ ಬರ್ತಿದೆ ಸರ್, ಏನ್ ಬರ್ದಿದ್ದಪ್ಪ ಅಂತ ಕೇಳಿದ್ರೆ, ಅಲ್ಲಿ ಕೇಳಿದ್ರೆ ನೀನ್ ಯಾಕೆ ಇದನ್ನ ಬರೆಯಕ್ ಹೋದೆ, ಅವ್ರು ಕೇಳಿದ್ರೆ ಇವ್ರಿಗೆ ಗೊತ್ತಿರೋದು ಬರ್ದು ಬಂದಿರ್ತಾನೆ ಹೊರತು ಅವ್ರು ಕೇಳಿರೋದು ಬರ್ದು ಬಂದಿರಲ್ಲ. ಅದು ಭಾರಿ ತಪ್ಪಾಗುತ್ತೆ. ಓವರಾಲ್ ಹೇಳ್ಬೇಕಂದ್ರೆ ಪೇಪರ್ ಅನ್ನ ಸಮರೈಸ್ ಮಾಡಿ
ಹೇಳೋದಾದ್ರೆ ಪ್ರಿಪರೇಷನ್ ಅನ್ನ ಸಮರೈಸ್ ಮಾಡಿ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಪೇಪರ್ ಎರಡಕ್ಕೂ ಓವರ್ ಆಲ್ ಸಮರಿ. ಪೇಪರ್ 1 ಟೂ ಮಚ್ ರೈಟಿಂಗ್, ರೈಟ್ ಆಸ್ ಮಚ್ ಆಸ್ ಪಾಸಿಬಲ್ ಅಂತ. ಓಕೆ, ಸರಿಗೆ ಬರೀಬೇಕು, ಬರ್ ಪ್ರಾಕ್ಟೀಸ್ ಮಾಡಬೇಕು. ಪೇಪರ್ 2 ಏನು ಹೇಳ್ತೀರಾ? ಪೇಪರ್ 2ಗೆ ತುಂಬಾ ಓದ್ಬೇಕು, ವಾಸ್ಟ್ ರೀಡಿಂಗ್ ಮಾಡಬೇಕು. ಅಂದ್ರೆ ರೀಡ್ ಆಸ್ ಮಚ್ ಆಸ್ ಪಾಸಿಬಲ್ ಅಂತ. ಓಕೆ, ಸಖತ್ ಎಷ್ಟು ಓದ್ತಾನೋ ಅಷ್ಟು ಅವನಿಗೆ ಗೈನ್ ಆಗುತ್ತೆ. ಅಂದ್ರೆ ಪೇಪರ್ 1 ಬರದಷ್ಟು ಪ್ರಾಕ್ಟೀಸ್ ಆಗುತ್ತೆ, ಪೇಪರ್ 2 ಓದಷ್ಟು ಯೂಸ್. ಬರೀದಲ್ಲಿ ಯಾವುದೇ ಕಾರಣಕ್ಕೂ ಪೇಪರ್ 1 ಸ್ಕೋರ್ ಆಗಕ್ಕೆ ಸಾಧ್ಯನೇ ಇಲ್ಲ. ರೈಟ್ ಅಷ್ಟೇ. ಅಲ್ಲ, ನಾವು ಅಲ್ಲೋಗಿ ಬರಿತೀವಿ ಸುಳ್ಳು, ಸಾಧ್ಯ ಇಲ್ಲ. 100% ಸುಳ್ಳು. ಅಂದ್ರೆ ಫಸ್ಟ್ ಡೇ ಕಷ್ಟ ಆಗುತ್ತೆ, ಎರಡನೇ ದಿನ ಕಷ್ಟ ಆಗುತ್ತೆ, ಒಂದು ವಾರ ಕಷ್ಟ ಆಗುತ್ತೆ, ಆಮೇಲೆ ಪ್ರಾಕ್ಟೀಸ್ ಆಗುತ್ತೆ ಅಷ್ಟೇ. ಇಷ್ಟು ಸಿಂಪಲ್ ವಿಚಾರ. ನೀವು ಸೆಲೆಕ್ಷನ್ ಆಗ್ಬೇಕಾ, ನೀವು ಬರೀಲೇಬೇಕು ಅಷ್ಟೇ. ಯು ವಾಂಟ್ ಟು ಗೆಟ್ ಥ್ರೂ ದಿ ಎಕ್ಸಾಮ್, ದೆನ್ ಯು ರೈಟ್. ಇಲ್ಲ ಆಯ್ತು ಎಲ್ಲರೂ ಓದ್ತೀವಿ ಬರೀತೀವಿ. ಈಗ ನಾನು ಅದೇ ಹೇಳ್ತೀನಲ್ಲ, ನಾವು ಎಷ್ಟು ಬರ್ದಿದೀವಿ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು ಎಷ್ಟು 1000 ಪೇಜ್ ಬರ್ದಿದ್ವಿ. ಆಮೇಲೆ ಈ ಎಕ್ಸಾಮು ಒಂದು ಓದ್ತಿದ್ವಿ, ಮೈನ್ಸ್ಗೂ ಓದ್ತಿದ್ವಿ. ಸೊ ಎರಡರಲ್ಲೂ ಬರೆಯೋದು ಎಷ್ಟು ಇರ್ತಿತ್ತು ಅಂದ್ರೆ ತುಂಬಾ ಇರ್ತಿತ್ತು. ನಾನು ಹೇಳೋದೇನಂದ್ರೆ, ಆ ಒಂದು ಬ್ಯೂಟಿ ಆಫ್ ದಿಸ್ ಜಾಬ್ ಇಸ್, ಹೇಳ್ತಾರೆ ಪ್ರೆಷರ್ ಇದೆ, ರಜೆ ಸಿಗಲ್ಲ, ಅದು ಇದು ಅಂತ. ಬಟ್ ನನಗೆ ಯಾವತ್ತೋ ಒಂದಿನ ಅನ್ಸ್ಬೋದು ರಜೆ ಗೀಜ ಎಲ್ಲ ಸಿಗ್ತಾರೆ ಇದ್ದಾರೆ. ನಾನು ಅದೇ ಹೇಳ್ತೀನಲ್ಲ, ನಮಗ್ ಸಿಕ್ದಷ್ಟು ಆಪರ್ಚುನಿಟೀಸ್ ಸರ್ವ್ ಮಾಡೋಕ್ಕಾಗಲಿ, ಜನಕ್ಕೆ ಹೆಲ್ಪ್ ಮಾಡೋಕ್ಕಾಗಲಿ, ಆ ಒಂದು ಸೈಕಾಲಜಿಕಲ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಮ್ಮ ಮನೆಗೆ ಬಂದಾಗಲೋ ಮತ್ತೊಂದು, ಅದು ಬೇರೆ ಕೊಡೋಕ್ಕಾಗಲ್ಲ. ಆ ಪ್ರೆಷರ್ ಈ ಪ್ರೆಷರು ನೆಗೆಟಿವ್ ಸೈಡಲ್ಲಿ ನಮ್ಮನ್ನು ಜಾಸ್ತಿ ತೋರಿಸ್ತಾರೆ. ಬಟ್ ಆಸ್ ಎ ಪರ್ಸನ್ ಕ್ಯಾನ್ ಬಿ ವೆರಿ ಮಚ್ ಪಾಸಿಟಿವ್. ಓಕೆ, ಅಂದ್ರೆ ನಿಮ್ಮ ಪೊಲೀಸಲ್ಲಿ ಸರ್ವಿಸ್ ಇರೋದ್ರಿಂದ ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಓವರ್ ಅಲ್ಲಿ. ಪ್ರಿಪರೇಷನ್ ಸ್ಟೂಡೆಂಟ್ಸ್ ಅವರದಾಗಿ ಆಸ್ ಎ ಜಾಬ್ ನಿಮಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆಮೇಲೆ ನಾನು ಇದನ್ನು ಸಖತ್ ಸಜೆಸ್ಟ್ ಮಾಡ್ತೀನಿ, ಯಾರ್ದೋ ಒಂದು ಬಲವಂತಕ್ಕೆ ಮತ್ತೊಂದಕ್ಕೆ ಮತ್ತು ಏನೋ ಒಂದು ಥಾಟ್ ಅಲ್ಲಿ ಒಂದು ಹಂಗಿರುತ್ತೆ ಲೈಫ್, ಹಿಂಗಿರುತ್ತೆ, ಹಂಗೆಲ್ಲ ಬರ್ಬೇಡಿ. ಇಟ್ಸ್ ಎ ಪ್ಲಾಟ್ಫಾರ್ಮ್ ಟು ಸರ್ವಿಸ್. ಎಲ್ಲ ನಾನು ಅದೇ ಹೇಳ್ತೀನಲ್ಲ, ಈ ಏರಿಯಲ್ಲಿ ನಿಮ್ಗೆ ಹಿಂಗೆ ನೀವು ಮಾಡಿದಷ್ಟು ನಿಮ್ಗೆ ಬೆಲೆ ಸಿಗುತ್ತೆ. ಕೆಲಸ ಮಾಡಿದಷ್ಟು ಪ್ಲಾಟ್ಫಾರ್ಮ್ ತುಂಬಾ ಬೆಲೆ ಸಿಗುತ್ತೆ. ಜನ ನಿಮ್ಮನ್ನು ಸಖತ್ ಇಷ್ಟಪಡ್ತಾರೆ. ಯಾರು ಒಂದು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ರೆ ಅವ್ರು ನಮ್ಮನ್ನು ನೋಡೋ ರೀತಿನೇ ಬೇರೆ ಇರುತ್ತೆ. ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇರುತ್ತೆ. ಬಟ್ ಅದಕ್ಕೇನಪ್ಪ, ನಿಮ್ಮಲ್ಲಿ ಏನೋ ಒಂದು ಬೇರೆ ತರ ಥಾಟ್ಸ್ ಇರಬಾರ್ದು. ಸೊ ಇದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ, ಪ್ರಿಪ್ರೇಷನ್ ಹೊರತಾಗಿ ಸ್ಟೂಡೆಂಟ್ಸ್ ಇನ್ನೊಂದು ಮೇನ್ ಥಿಂಗ್ ಏನು ಕ್ವಶನ್ ಕೇಳ್ತಾರೆ ಅಂದ್ರೆ, ಡಿಮೋಟಿವೇಟ್ ಆಗ್ತಾ ಇರುತ್ತೆ. ನಮಗೆ ಸೆಲ್ಫ್ ಡೌಟ್ ಕ್ರಿಯೇಟ್ ಆಗ್ತಾ ಇರುತ್ತೆ, ಆಗುತ್ತಾಗಲ್ಲ ಅಂತೇಳಿ. ಈ ಓವರ್ ಡಿಮೋಟಿವೇಶನ್ ಆಗ್ತಾ ಇರುತ್ತೆ. ಮೋಟಿವೇಶನ್ ಆಗೋದಕ್ಕೆ ಏನು ಮಾಡಬೇಕು ಅನ್ನೋ ಒಂದು ಕ್ವಶನ್ ಸ್ಟೂಡೆಂಟ್ಸ್ ಯೂಶಲಿ ಕೇಳ್ತಾರೆ. ಮೋಟಿವೇಶನ್ ನನಗೇನು ಇಷ್ಟಪಡ್ತೀನಿ ಅಂದ್ರೆ, ಯಾರೋ ಔಟ್ಸೈಡ್ ಇಂದ ಮೋಟಿವೇಟ್ ಮಾಡೋಕ್ಕಾಗಲ್ಲ. ಎಕ್ಸ್ಟರ್ನಲ್ ಮೋಟಿವೇಶನ್ ಯಾವತ್ತೂ ಕೂಡ ಮಿನಿಮಮ್ ಶಾರ್ಟ್ ಪೀರಿಯಡ್ ಇರುತ್ತೆ. ಅದು ಎಕ್ಸ್ಟರ್ನಲ್ ಇರಬಾರ್ದು ಅಂತ. ಬಟ್ ಅದು ತುಂಬಾ ಕಡಿಮೆ ಇರುತ್ತೆ. ಮೋಟಿವೇಶನ್ ಇಸ್ ಫ್ರಮ್ ವಿದಿನ್. ಮೋಟಿವೇಶನ್ ಒಳಗಡೆ ಇರಬೇಕು, ಸ್ಪಾರ್ಕ್ ಅನ್ನೋದು. ಹೌದು, ಒಳಗಡೆ ಇರಬೇಕು. ಈಗ ನಮ್ಮ ನೋಡಿ, ಕೋವಿಡ್ ಟೈಮ್ಸ್ ಎಲ್ಲ ನಮ್ಮ ಏರ್ ಆಫೀಸರ್ಸ್ ಎಷ್ಟು ಮೋಟಿವೇಟ್ ಮಾಡಿದ್ದಾರೆ ನಮ್ಗಳ್ನ ಅಂದ್ರೆ, ಅವರು ದೇ ಹ್ಯಾವ್ ಕಮ್ ಟು ದ ಫೀಲ್ಡ್, ಖುದ್ದಾಗ ಅವರೇ ನಿಂತ್ಕೊಂಡು ಎಲ್ಲ ಮಾಡಿದ್ದಾರೆ. ಆಮೇಲೆ ಫೆಸಿಲಿಟೀಸ್ ನ ಹೆಂಗೆ ಅಂದ್ರೆ, ನಾವು ರೆಸ್ಟ್ ಮಾಡಿದ್ವಿ, ನಮ್ಮ ಏರ್ ಆಫೀಸರ್ಗಳು ಇನ್ನೂ ರೆಸ್ಟ್ ಮಾಡಿಲ್ಲ. ಕೆಲವೊಬ್ರು ಐಆರ್ ರ್ಯಾಂಕ್, ಕಮಿಷನರ್ ರ್ಯಾಂಕ್ ಅಲ್ಲಿ ಇರ್ಬೋದು, ಡಿಸಿಪಿ ರ್ಯಾಂಕ್ ಅಲ್ಲಿ ಇರ್ಬೋದು. ಸೊ ಲೀಡ್ ಬೈ ಎಕ್ಸಾಂಪಲ್ ಅಂತೆಲ್ಲ ಅಂದ್ರೆ ಇಲ್ಲೂ ಅಷ್ಟೇ. ಸೊ ನೀವೇ ವಿತಿನ್ ಮೋಟಿವೇಶನ್ ತಂದ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಅದೊಂದು ಹುದ್ದೆನ ನೀವು ತಲುಪಬೇಕು, ಆ ಗುರಿನ ಅಂತ. ಕಲಾಂ ಸಿಂಪಲ್ ಆಗಿ ಹೇಳ್ತಾರೆ ಅಷ್ಟೇ, ಜಾಸ್ತಿ ಕೋರ್ಟ್ಸ್ ಎಲ್ಲ ಹೋದ. ಬಟ್ ಕಲಾಂ ಯಾವಾಗಲೂ ನಮ್ದು ಒಂದು ಶಾರ್ಟ್ ಕಟ್ ಇದೆ ಸಕ್ಸಸ್ ಅಂದ್ರೆ ಎಜುಕೇಶನ್ ಅಂತ. ಎಜುಕೇಶನ್ ಇಸ್ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಎಜುಕೇಶನ್ ಏನಿದೆ, ಯು ಕ್ಯಾನ್ ಯೂಸ್ ಇಟ್ ಹೌಎವರ್ ಯು ಲೈಕ್. ಅಂದ್ರೆ ನೀವು ಪಾಸಿಟಿವ್ ಆಗಿ ತಗೊಂಡಾಗ ನಿಮ್ಮ ಸಕ್ಸಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ, ಈಗ ಕೆಲವೊಬ್ರು, ಈಗ ನಮ್ಮ ಬ್ಯಾಚಲ್ಲೇ KS ಎಲ್ಲ ಆಗಿದೆ ಈ ಸರಿ. ಮತ್ತೆ ಈಗ ಎಷ್ಟೊಂದು ಜನ ನಾವು ನೋಡಿರ್ತೀವಿ, ಅವರು ಎಲ್ಲ ಕೇಳಿರ್ತಾರೆ. ಎಷ್ಟೊಂದು ಜನ ನೋಡಿದ್ರು, ಏನೂ ಇಲ್ಲ, ಹಿಂಗೆ ಊರಿಂದ ಬರೋಕ್ಕೂ ಕಷ್ಟ ಇರುತ್ತೆ ಬಸ್ ಚಾರ್ಜ್ಗೆ ಅಂತವ್ರು ಬಂದು ಇವತ್ತು ಅಡ್ಮಿನಿಸ್ಟ್ರೇಟಿವ್ ಪೊಸಿಷನ್ ಕುಂತ್ಕೊಂಡು ದೇ ಆರ್ ಡೂಯಿಂಗ್ ಗ್ರೇಟ್ ವರ್ಕ್ಸ್. ದೊಡ್ಡ ದೊಡ್ಡ ಕೆಲಸಗಳು. ಈ ಎಂತ ಇದು ಅಂದ್ರೆ, ಈ ಅವರು ಇವರು ಏನು ಒಂದ್ಸಲಿ ನೀವು ಒಂದು ಒಳ್ಳೆ ಪೊಸಿಷನ್ಗೆ ಬಂದು ಒಳ್ಳೆ ಕೆಲಸ ಮಾಡ್ತೀರಾ ಅಂದ್ರೆ, ಜನ ನಿಮಗೆ ಕೈ ಮುಗಿತಾರೆ. ಅದೇ ಮೋಟಿವೇಶನ್ ಸಾಕು. ಅಂದ್ರೆ ಆ ಒಂದು ಸರ್ವಿಸ್ ಅನ್ನ ಮಾಡಬೇಕು, ಆ ತೃಪ್ತಿನ ಪಡ್ಕೋಬೇಕು ಅಂದ್ರೆ, ಹುದ್ದೆ ನಿನ್ ಕೈಗೆ ಸಿಗಬೇಕು ಅಂದ್ರೆ ನೀನಾಗಿ ಒಳಗಡೆ ಕಿಚ್ಚಿಸ್ಕೊಂಡು ಓದ್ತಾ ಇರ್ಬೇಕು ಅಷ್ಟೇ. ಸ್ಪಾರ್ಕ್ ತಗೋತಾ ಇರ್ಬೇಕು, ಓದ್ತಾ ಇರ್ಬೇಕು. ಒಂದು ಹೇಳ್ತೀನಿ, ಈಗ ಎಷ್ಟೊಂದು ಜನ ಒಂದು, ಈಗ ಸಿಂಪಲ್ ಆಗಿ ಹೇಳ್ಬಿಡೋಣ, ಒಂದು ಎಲೆಕ್ಷನ್ ಇರಬೇಕು ಹಂಗೆ ಹಿಂಗೆ ಅಂತ ಊರುಗಳ ಕಡೆ ಬಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಜನ ಅವ್ರನ್ನ ಜ್ಞಾಪಿಸ್ಕೊಳ್ಳಲ್ಲ. ಬಿಡು ಕೊಡ್ತಾನೆ ದುಡ್ಡು ಹಂಗೆ ಹಿಂಗೆ ಸುಮ್ಮನೆ ಆಗ್ತಾರೆ. ಅಂದ್ ಯಾವ್ದಾರೆ ನೀನು ಎಲ್ಲ ಒಂದು ನಿನ್ನ ಸ್ಟೇಷನ್ಗೆ ಬಂದು ಯಾರೋ ಒಬ್ರಿಗೆ ಹೆಲ್ಪ್ ಮಾಡಿದ್ರೆ, ಯಾರು ಒಬ್ರು ಮುಂದೆ ಬಂದಾಗ ಅವರು ಇವಾಗ ಕೈ ಮುಗಿಯೋದು ಮಾಡೋದು, ಇನ್ನೊಂದು ಮಾಡೋದು ಮಾಡಿದಾಗ ಏನಪ್ಪ ನಾವೇನ್ ಮಾಡಿದ್ವಿ, ಕೆಲಸ ಮಾಡಿದೀವಿ ಅನ್ಸುತ್ತೆ. ಆದ್ರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಐತಲ್ಲ,
ಅದೇ ಸಾಕು ಮೋಟಿವೇಟ್ ಆಗುತ್ತೆ. Okay. ನಾನಂತೂ ಅದೇ ಹೇಳೋದು, ಎನಿ ಆಸ್ಪಿರೆಂಟ್ ಫಾರ್ ದಟ್ ರೀಸನ್. ನಿಮಗೆ ಮೋಟಿವೇಶನ್ ಅಂದ್ರೆ ನೀವು ಕೆಲಸಕ್ಕೆ ಬರಬೇಕು, Okay. ಬಂದಿರೋ ಒಳ್ಳೆ ಕೆಲಸ ಮಾಡ್ಬೇಕು. ಮಾಡಬೇಕು, ಅವಾಗ ನಿಮ್ಗೆ ಆಟೋಮೆಟಿಕ್ ನಿಮ್ಮದೇ ಆದಂಥ ಓನ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡು ಒಂದು ತೃಪ್ತಿಯಿಂದ ಲೈಫ್ ಲೀಡ್ ಮಾಡಬೇಕು. 10 ಜನಕ್ಕೆ ಸಹಾಯ ಮಾಡಿದೀವಿ ಅನ್ನೋ ಒಂದು 10 ಜನಕ್ಕೆ ಒಳ್ಳೆದನ್ನು ಒಂದು ಅದಕ್ಕೆಲ್ಲ ಅವಕಾಶ ಇಲ್ಲಿದೆ. ಅದಕ್ಕೋಸ್ಕರ ಮೋಟಿವೇಶನ್ ಮಾಡ್ಕೊಂಡು. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಯಾವುದೇ ಜಾಬ್ ಅಲ್ಲಿ ಆಗ್ಬೋದು, ನಮ್ಮ ಜಾಬ್ ಅಲ್ಲಿ ಸಿಕ್ಕದಷ್ಟು ಆಪರ್ಚುನಿಟಿ ಸಿಗಲ್ಲ. ಡೈರೆಕ್ಟ್ ಕಾಂಟ್ಯಾಕ್ಟ್ ಜನಕ್ಕೆ ನಾವೇ ಬರೋದು, ಸಬ್ ಇನ್ಸ್ಪೆಕ್ಟ್ರೇ ಮೇನ್ ಬರೋದು. ಎಲ್ಲರೂ ಅಷ್ಟೇ, ರೂರಲ್ ಆದ್ರೂ ಅಷ್ಟೇ, ಸಿಟಿಲ್ ಆದ್ರೂ ಅಷ್ಟೇ, ವಿ ಕಮ್ ಇನ್ ಟು ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಪಬ್ಲಿಕ್. ಅದಕ್ಕಿಂತ ಬೆಸ್ಟ್ ಥಿಂಗ್ ಏನು ನಿಮ್ಗೆ ಬೇಡ. ಒನ್ಸ್ ಯು ವೇರ್ ಯೂನಿಫಾರ್ಮ್, ನೀವು ಒಂದು 100 ಆನೆ ಬಲ ಇದ್ದಂಗೆ ಯೂನಿಫಾರ್ಮ್. ಅದಂತೂ ನಿಜ, ನಿಮ್ಗೆ ಗೊತ್ತಲ್ಲ, ನಿಮ್ಗೆ ಗೊತ್ತಿಲ್ದಲೇ ಇರೋದಲ್ಲ ವಿಷಯ. ಸೊ ಡಿಫ್ರೆನ್ಸ್ ಇದೆ. ಸೊ ನಿಮ್ಮ ಆಸ್ಪಿರೇಷನ್ಸ್ ದೊಡ್ಡದಾಗಿರ್ಲಿ, ಎಲ್ಲ ಇರಲಿ, ಬಟ್ ಒನ್ ಯು ಚೂಸ್ ಇಟ್, ನಿಮಗೆ ಮೋಟಿವೇಶನ್ ಅಂದ್ರೆ ನಿಮಗೆ ನೀವೇ ಮೋಟಿವೇಶನ್, ಒಳಗಡೆಯಿಂದ ಇರಬೇಕು ಮೋಟಿವೇಶನ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ನಿಮ್ಮ ಈ ಒಂದು ಯೂಸ್ಫುಲ್ ಟೈಮನ್ನು ನಮಗೆ ಸ್ಪೆಂಡ್ ಮಾಡಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಹರ್ಷ ಆಫೀಸರ್ಸ್ ಅಕಾಡೆಮಿಯ ಹಿಂದಿನ ವಿಡಿಯೋಗಳಿಗೆ, ಮುಂದಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಸಂಸ್ಥೆಯ ದೂರವಾಣಿ ಸಂಖ್ಯೆ 9901431830. ಥ್ಯಾಂಕ್ ಯು ವೆರಿ ಮಚ್.